ಸೊ ಒಂದಿಸಿ ಬರೆಯಿರಿಂದ ಇಲ್ಲಿವರೆಗೂ ಅದೊಂದು ಜರ್ನಿ. ಅಣ್ಣನ ರೂಪದಲ್ಲೋ ದೇವ್ರ ರೂಪದಲ್ಲೋ ಏನೋ ಗೊತ್ತಿಲ್ಲ, ಅವ್ರೊಬ್ರೆ ನನ್ನ ಜೊತೆ ನಿಂತಿದ್ದು. OTT-ಲಿ ಯಾಕೆ ಅಷ್ಟೊಂದು ಲೈಕ್ ಮಾಡ್ತಾ ಇದ್ದಾರೆ ಸಿನಿಮಾನ ಅಂತ? ಮಲಯಾಳಂ ಇಂಡಸ್ಟ್ರಿನ ಯಾಕೆ ಕಂಪೇರ್ ಮಾಡ್ತಾರೆ ಅಂದ್ರೆ, ಒಂದು ಸಿನಿಮಾ ಅದು ಒಂದು ಚೆನ್ನಾಗಿದೆ ಅಂತ ಬಂದಾಗ ಎಲ್ಲ ಸ್ಟಾರ್ಸ್ಗಳು ಆ ಸಿನಿಮಾ ಜೊತೆ ನಿಲ್ತಾರೆ. ಥಿಯೇಟರ್ನಿಂದ ಸಿನಿಮಾನ ತೆಗ್ದಾಕಿರುವಂತದ್ದು ನನ್ಗೂ ಬೇಕಾಗಿರೋದು ಒಂದ್ ಗೆಲ್ಗು. ಹೌದು. ಏನು ನಿರೀಕ್ಷೆ ಮಾಡಬಹುದು ಸಿನಿಮಾದಿಂದ? ಡೋಂಟ್ ಜಡ್ಜ್ ಬುಕ್ ಬೈ ಕವರ್ ಅಂತ ಹೇಳ್ತೀನಿ. ಬ್ಲಿಂಕ್ ರಿಲೀಸ್ ಆದಾಗ ಬರೀ 10 ಥಿಯೇಟರ್ ಸಿಕ್ಕಿತ್ತು, ಅದು 10ರಿಂದ 95 ತನಕ ಹೋಯ್ತು. ಬೇರೆಯವರು ಕೂಡ ಚೆನ್ನಾಗಿಲ್ವಂತ ಇದು, ಅಥವಾ ಚೆನ್ನಾಗಿದ್ರೆ ಚೆನ್ನಾಗಿದೆಯಂತ ಇದು. ಸಿನಿಮಾ ದುಡ್ಡು ಕೊಟ್ಟು ನೋಡಿ ಬರ್ದಿದ್ದಾನಂದ್ರೆ ಅದು ನನಗೆ ಬಹಳ ಖುಷಿ. ಅದು ವೆದರ್ ಇಟ್ ಇಸ್ ಎ ಪಾಸಿಟಿವ್ ಆರ್ ನೆಗೆಟಿವ್, ನಮಗ್ ದುಡ್ಡು ಆಗ್ಬೇಕಂದ್ರೆ ನೀವು ಥಿಯೇಟರ್ ಅಲ್ಲೇ ನೋಡ್ಬೇಕು. ಆಪ್ಷನ್ ಏನು ಸಿನಿಮಾನೇ, ಆಪ್ಷನ್ ಬಿನೂ ಅದೇ, ಆಪ್ಷನ್ ಎನ್ನೂ ಅದೇ. ಆಕ್ಸಿಡೆಂಟಲ್ ಡಿಸ್ಟ್ರಿಬ್ಯೂಟರ್, ನಾನು ಡಿಸ್ಟ್ರಿಬ್ಯೂಟರ್ ಆಗ್ಬೇಕಂತ ಅದವನ್ನಲ್ಲ. ಚಿಕ್ಕ ಸಿನಿಮಾಗೆ 10 ಲಕ್ಷ ಅಂತಂದ್ರೆ ಬ್ಲಿಂಕ್ ಅಂತಾರೆ, ಬ್ಲಿಂಕ್ ಹಿಂಗಾಯ್ತು ಹಂಗಾಯ್ತು, ಕ್ರಿಟಿಕಲಿ ಅಕ್ಲೇಮ್ ಆಗಿದೆ ಮ್ಯಾಮ್. ದುಡ್ಡು ಮಾಡ್ಲಿಲ್ಲ ನಾನು. 1 ಅವರ್ಗೆ 6 rupees, 1 ಅವರಿಗೆ 6 rupees ಕೊಡ್ತಾರೆ. ಆನೆಸ್ಟ್ ಆಗಿ ಹೇಳ್ತೀನಿ, ಪ್ರೊಡ್ಯೂಸರ್ ಜಾಬ್ ಥ್ಯಾಂಕ್ಲೆಸ್ ಜಾಬ್ ಮ್ಯಾಮ್. ಯಾರು ಥ್ಯಾಂಕ್ ಮಾಡಲ್ಲ. ಚೆನ್ನಾಗಿರೋ ಸಿನಿಮಾನ ಕೊಲ್ಬೇಡಿ, ಪೈರಸಿ ಮಾಡಿ ಸಿನಿಮಾ ನೋಡ್ಬೇಡಿ. ಕಂಡಿಡಿಯಕ್ಕೆ ಆಗಲ್ಲ ಅಲ್ಲ. ಮುಂದಿನ ದಿನಗಳಲ್ಲಿ ಅವರು ನಾವು ಸೇರಿ ಹೋಪ್ಫುಲಿ ಒಂದಿಸೆ ಬೇರೆ ಪಾರ್ಟ್ 2 ಮಾಡ್ತೀವಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಇಂದ್ರಾಜ್. ಇದೇ ಜನವರಿ 1ನೇ ತಾರೀಕು ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಬರ್ತಾ ಇದೆ. ಇದು ಜನನಿ ಪಿಕ್ಚರ್ಸ್ನ 9ನೇ ಸಿನಿಮಾ ಆಗಿದೆ. ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ, ಒಂದಷ್ಟು ಚರ್ಚೆ ಮಾಡಲಿಕ್ಕೆ ರವಿಚಂದ್ರ ಅವರು ಇದ್ದಾರೆ. ಇವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ ಹೌದು, ಡಿಸ್ಟ್ರಿಬ್ಯೂಟರ್ ಕೂಡ ಹೌದು. ಸೊ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಆಲ್ ಗುಡ್. ಒಂದು ರಿಲೀಸ್ ಟೈಮು ಹೇಗೆ ಅನಿಸ್ತಿದೆ? ಅದೊಂದು ಫೀಲ್ ಇರುತ್ತಲ್ಲ. ಅದೇ ಮ್ಯಾಮ್, ಈ ವೀಕ್ 45 ಮತ್ತೆ ಮಾರ್ಕ್ ರಿಲೀಸ್ ಆಗ್ತಾ ಇದೆ. ಆ 2 ಸಿನಿಮಾಗಳು ಚೆನ್ನಾಗಾಗ್ಲಿ. ನೆಕ್ಸ್ಟ್ ವೀಕ್ ನಮ್ ಸಿನಿಮಾ ಬರ್ತಿದೆ, ಅಂಡ್ ನಮ್ ಸಿನಿಮಾಗೂ ಜನ ಥಿಯೇಟರ್ಗೆ ಬರ್ಲಿ, ಜನ ನೋಡ್ಲಿ ಅಂತ. ಆಬ್ವಿಯಸ್ಲಿ ಬಂದೇ ಬರ್ತಾರೆ. ಓಕೆ, ಹೊಂದಿಸಿ ಬರೆಯಿರಿಯಿಂದ ಇಲ್ಲಿ ತನಕ ಒಂದು ಜರ್ನಿ. ಹೊಂದಿಸಿ ಬರೆಯಿರಿಲಿ ಬೇರೆ ರೀತಿಯ ಕತೆ, ಅಂದರೆ ಆ್ಯಸ್ ಬದುಕು ಹೇಗೆ ಬರುತ್ತೆ ಹಾಗೆ ಸ್ವೀಕರಿಸಿ ಅನ್ನುವಂತಹ ಮೆಸೇಜನ್ನು ಕೊಟ್ರಿ ಈಗ ತೀರ್ಥರೂಪ ತಂದೆಯವರಿಗೆ. ಸೊ ಹೊಂದಿಸಿ ಬರೆಯಿರಿಯಿಂದ ಇಲ್ಲಿವರೆಗೂ ಅದೊಂದು ಜರ್ನಿ ಹೇಗಿತ್ತು? ಏನಾಗಿತ್ತು ಅಂದರೆ ಮ್ಯಾಮ್, ನಾನು ಆ್ಯಕ್ಚುಲಿ ಬ್ಲಿಂಕ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೆ. ನಮ್ಮ ಬ್ಲಿಂಕ್ ಸಿನಿಮಾ ರಿಲೀಸ್ ಹಂತದಲ್ಲಿತ್ತು. ಆ ಟೈಮಲ್ಲಿ ನನಗೆ ರಾಮನಹಳ್ಳಿ ಜಗನ್ನಾಥ್ ಸರ್ ಪರಿಚಯ ಆಗಿದ್ದು. ಆ್ಯಂಡ್ ಅವ್ರದ್ದು ಅಂದರೆ ಎಲ್ಲ ಇಂಡಿಪೆಂಡೆಂಟಾಗಿ ಅವರೇ ಡೈರೆಕ್ಟು ಮಾಡಿದ್ದವರೇ, ಪ್ರೊಡ್ಯೂಸು ಮಾಡಿದ್ದವರೇ. ಆ್ಯಂಡ್ ಅವ್ರ ಆಡಿಯೋ ಅವ್ರ ಹತ್ರನೇ ಇಟ್ಕೊಂಡಿದ್ರು. ಅಲ್ಲಿಂದ ನನಗೆ ಅಂದರೆ ಯಾವ ಥರ ಮಾಡ್ತಾ ಇದ್ದಾರಲ್ಲ ಇವರು, ಅಂದರೆ ಈ ಇನ್ಸ್ಪೈರ್ಡ್ ಮೀ. ಅಂದರೆ ನನ್ನ ಪ್ರೊಡಕ್ಷನು ನಾನು ಹೆಂಗೆ ಮಾಡ್ಬೋದು ಅಂತ ಪ್ರತಿ ಹಂತದಲ್ಲಿ ಅವ್ರು ಮಾಡಿರೋ ಸ್ಟೆಪ್ಸ್ಗಳನ್ನು ಹೊಂದಿಸಿ ಬೇರೆಯವ್ರಿಗೆ ಮಾಡಿದ್ದು ನೋಡಿದ್ದೆ. ಆ್ಯಂಡ್ ಆ ಟೈಮಲ್ಲಿ ಸರ್ ಕನೆಕ್ಟ್ ಆಗಿದ್ದು. ಆ್ಯಂಡ್ ನನ್ನ ಮನೆಯೇ ಹತ್ರ ಇರೋದ್ರಿಂದ ಎವ್ರಿ ಡೇ ಈವ್ನಿಂಗ್ ಸಿಗ್ತಿದ್ವಿ, ಡಿಸ್ಕಸ್ ಮಾಡ್ತಿದ್ವಿ. ಅಂದರೆ 24/7 ಬರೀ ಸಿನಿಮಾನೇ. ಲಾಸ್ಟ್ ಒಂದು 2-3 ಇಯರ್ಸಿಂದ ಪರಿಚಯ ಆದಾಗಿಂದ ಸಿನಿಮಾ ಬಿಟ್ಟರೆ ಬೇರೆದೇನು ಡಿಸ್ಕಸ್ ಮಾಡೇ ಇಲ್ಲ. ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಹೆಂಗೈತೆ ಅಂದರೆ, ನಮ್ಮ ಬ್ಲಿಂಕ್ ಸಿನಿಮಾ ರಿಲೀಸ್ ಆಯಿತು. ಬ್ಲಿಂಕ್ ಟೈಮಲ್ಲೂ, ರಿಲೀಸ್ ಟೈಮ್ನಾಗೂ ಮೇ ಬಿ ನನಗೆ ಅಣ್ಣನ ರೂಪದಲ್ಲೋ ದೇವ್ರ ರೂಪದಲ್ಲೋ ಏನೋ ಗೊತ್ತಿಲ್ಲ, ಅವರೊಬ್ಬರೇ ನನ್ನ ಜೊತೆ ನಿಂತಿದ್ದು. ಅಂದರೆ ನನಗೆ ಒಳಗಡೆದು ಏನೂ ಪರಿಚಯ ಇರಲಿಲ್ಲ. ರಿಲೀಸ್ ಅಂತ ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಅಂದರೆ ಅವರೆಲ್ಲಿ ಒಂದಿಷ್ಟು ದುಂದು ವೆಚ್ಚ ಆಯಿತು ಅವ್ರು ಮಾಡಿದ್ದು ರಿಲೀಸ್ಗೆ. ನಾನು ಏನು ಮಾಡಬಾರ್ದಲ್ಲ, ಅದು ಸರಿಂದ ನನಗೆ ಇನ್ಪುಟ್ ಸಿಕ್ಕಿತ್ತು. ಅದಾದ್ಮೇಲೆ ಸಿನಿಮಾ ರಿಲೀಸ್ ಆಯಿತು, ಒಂದು ಲೆವೆಲಿಗೆ ಕ್ರಿಟಿಕಲಿ ಅಕ್ಲೇಮ್ ಆಯ್ತು ನಮ್ಮ ಸಿನಿಮಾ. ಅದಾದಮೇಲೆ ಇಮಿಡಿಯೇಟು ಸರ್, ತೀರ್ಥರೂಪ ತಂದೆಯವರು ಈ ಥರ ಸಿನಿಮಾ ಮಾಡ್ತಾಯಿದ್ದೀನಿ, ರವಿ ಪ್ರೊಡಕ್ಷನಿಗೆ ಬರ್ತೀರಾ? ಸರ್ ಡೆಫಿನೆಟ್ಲಿ. ಅಂದರೆ ಶೂಟಿಂಗ್ ಸೆಟ್ ನೋಡ್ಲಾರ್ದೇ ಭಾಳ ದಿನ ಆಗಿತ್ತು. ಆ್ಯಂಡ್ ಇನ್ನೊಂದು ಪ್ರೊಡಕ್ಷನ್ ಖುಷಿಲಿಂದ ಹೋಗಿ ಶೂಟಿಂಗ್ ಎಲ್ಲ ಮಾಡ್ಕೊಂಡ್ಬಂದ್ವಿ. ಅದಾದಮೇಲೆ ಈಗ ಫೈನಲಿ ರಿಲೀಸ್ ಹಂತದಲ್ಲಿದ್ದೀವಿ. ಸಿನಿಮಾ ರಿಲೀಸ್ ಸಲುವಾಗಿ ಎಲ್ಲ ಕೊನೆ ಹಂತದ ಪ್ರಿಪರೇಷನ್ ನಡೀತಾ ಇದೆ. ಹೊಂದಿಸಿ ಬರೆಯಿರಿ ಅಂತ ಬಂದಾಗ, ಅಂದರೆ ಥಿಯೇಟರ್ಗಿಂತ ಹೆಚ್ಚಾಗಿ OTT-ಲಿ ಜಾಸ್ತಿ ಸೌಂಡ್ ಮಾಡುತ್ತೆ. OTT ವೀಕ್ಷಕರನ್ನ ಮನಸ್ಸನ್ನು ಗೆಲ್ಲುತ್ತೆ. ಅಂದರೆ ಥಿಯೇಟ್ರಿಗೆ ಜನ ಯಾಕೆ ಬರ್ತಾ ಇಲ್ಲ, OTT-ಲಿ ಯಾಕೆ ಅಷ್ಟೊಂದು ಲೈಕ್ ಮಾಡ್ತಾ ಇದ್ದಾರೆ ಸಿನಿಮಾನ ಅಂತ? ಅಂದರೆ ನಮಗೆ ಇದು ಯಾವ ಥರ ಇದು ನಾನು ಡೈಸೆಕ್ಟ್ ಮಾಡ್ಬೇಕು ನನಗೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಲಾಸ್ಟ್ 1 ಇಯರಿಂದ, ಜನವರಿಯಿಂದ ಈ ಡಿಸೆಂಬರ್ ತನಕ ನೋಡಿದ್ರೆ ನಾನು 8-9 ಸಿನಿಮಾ ರಿಲೀಸ್ ಮಾಡಿದ್ದೀನಿ. ಪ್ರತಿ ಸಿನಿಮಾನು ಕ್ರಿಟಿಕ್ಸಿಂದ ಅಕ್ಲೇಮ್ ಆಗಿದೆ. ಅಂದರೆ ಪ್ರತಿಯೊಬ್ಬರು 3.5-4 ಸ್ಟಾರ್ ಅವ್ರ ಕಡೆಯಿಂದ ಕ್ರಿಟಿಕ್ಸ್ಗಳು ಕೊಟ್ಟಿರೋ ಸಿನಿಮಾಗಳೇ ಅದು. ಆ ಸಿನಿಮಾಗಳಿಗೆ ಮತ್ತು ಫಿಲ್ಮ್ ಬಫ್ಸ್ ಯಾರಿದ್ದಾರೆ ಅವ್ರು ಬರ್ತಾ ಇದ್ದಾರೆ. ರಿಯಲ್ ಸಿನಿಮಾ ಲವರ್ಸ್ಗಳು ಯಾರಿದ್ದಾರೆ ಅವ್ರು ಬರ್ತಾ ಇದ್ದಾರೆ. ನಮಗೆ ಲಾರ್ಜ್ ಕ್ರೌಡ್ ಏನು ಪುಲ್ ಮಾಡೋದು ನಮ್ಮ ಇಂಡಿಪೆಂಡೆಂಟ್ ಸಿನಿಮಾಗಳಿಗೆ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಮೇ ಬಿ ಲ್ಯಾಕ್ ಆಫ್ ಮಾರ್ಕೆಟಿಂಗ್ ಇರ್ಬೋದು, ಅಥವಾ ಲ್ಯಾಕ್ ಆಫ್ ಬಜೆಟ್ ಇರ್ಬೋದು ನಮಗೆ ಪೋಸ್ಟ್ ಪ್ರಾಡಕ್ಟ್ ರೆಡಿ ಆದಮೇಲೆ. ಸೊ ಈ ಥರ ನಮ್ಮ ಏನೋ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಕ್ರಿಟಿಕ್ಸಿಂದ ಬಂದಾಗ, ಅಥವಾ ವರ್ಡ್ ಆಫ್ ಮೌತ್ ಚೆನ್ನಾಗಿದ್ದಾಗ ಇಂಡಸ್ಟ್ರಿ ಸಪೋರ್ಟು ಭಾಳ ಮುಖ್ಯ ಅಂತ ಭಾವಿಸ್ತೀನಿ.
ಆ್ಯಂಡ್ ಹೊಸ ತಂಡಗಳಿಗೆ ಅಂದರೆ ಆಲ್ರೆಡಿ ಎಸ್ಟಾಬ್ಲಿಷ್ ಇರೋ ಆ್ಯಕ್ಟರ್ಸ್ಗಳು, ಪ್ರೊಡಕ್ಷನ್ ಹೌಸಸ್ಗಳು, ಡಿಸ್ಟ್ರಿಬ್ಯೂಟರ್ಗಳು ಜೊತೆ ನಿಂತರೆ ಅದು ಒಂದು ಆನೆ ಬಲ. ಅಂದರೆ ಯಾವಾಗಲೂ ನಾವು ಮಲಯಾಳಂ ಇಂಡಸ್ಟ್ರಿನ ಯಾಕೆ ಕಂಪೇರ್ ಮಾಡ್ತಾರೆ ಅಂದರೆ, ಒಂದು ಸಿನಿಮಾ ಅದು ಒಂದು ಏನೋ ಒಂದು ಚೆನ್ನಾಗಿದೆ ಅಂತ ಬಂದಾಗ ಅಲ್ಲಿಂದ ಎಲ್ಲ ಸ್ಟಾರ್ಸ್ಗಳು ಆ ಸಿನಿಮಾ ಜೊತೆ ನಿಲ್ತಾರೆ. ಪ್ರತಿಯೊಬ್ಬರು ಅಲ್ಲೇನು ಹಿಂಗೆ ಹೋಗಿ ಕೇಳ್ಕೋಬೇಕು ಅಂತೆಲ್ಲ ನಮ್ಮ ಸಿನಿಮಾಗೆ ಅವ್ರದವರೇ ವಿಲ್ಲಿಂಗ್ಲಿ ಸಿನಿಮಾ ಬಗ್ಗೆ ಪೋಸ್ಟ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಅವರಿಗೆ ಕ್ರೌಡ್ ಪುಲ್ ಮಾಡೋ ಕೆಪಾಸಿಟಿ ಸೂಪರ್ ಸ್ಟಾರ್ಸ್ಗಳಿಗೆ ಇರುತ್ತೆ. ನಮ್ಮಲ್ಲಿರೋ ಸೂಪರ್ ಸ್ಟಾರ್ಗಳಿಗೂ ಆ ಕ್ರೌಡ್ ಪುಲ್ ಮಾಡೋ ಕೆಪಾಸಿಟಿ ಇದೆ. ಆ್ಯಂಡ್ ಅವ್ರು ಒಂದು ಹೇಳಿದ್ರಂದ್ರೆ ಅವರಿಂದ ಒಂದು ಎಕ್ಸ್ಟೆಂಟಿಗೆ ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ. ಆ್ಯಂಡ್ ಇಂಡಸ್ಟ್ರಿ ನೀಡ್ಸ್ ಲಾಟ್ ಆಫ್ ಸಪೋರ್ಟ್ ಫಾರ್ ಇಂಡಿಪೆಂಡೆಂಟ್ ಸಿನಿಮಾ ಮೇಕರ್ಸ್. ಇಂಡಸ್ಟ್ರಿಗೆ ಅದು ಬೇಕಾಗಿದೆ. ಇಂಡಿಪೆಂಡೆಂಟ್ ಸಿನಿಮಾ ಮೇಕರ್ಸ್ಗೆ ಎ ಲಿಸ್ಟ್ ಆ್ಯಕ್ಟರ್ಸ್ಗಳು ಯಾರಿದ್ದಾರೆ, ಎಸ್ಟಾಬ್ಲಿಷ್ಡ್ ಪ್ರೊಡಕ್ಷನ್ ಹೌಸಸ್ಗಳಿಂದ ಅದು ಬೇಕಾಗಿದೆ ಅಂತ ಕೇಳ್ಕೊಂತೀನಿ. ಓಕೆ, ನೀವು ಹೊಸದಾಗಿ ಬಂದಿರೋದ್ರಿಂದ ಹೇಗೆ ಅನ್ಸುತ್ತೆ? ಇಂಡಸ್ಟ್ರಿ ಹೇಗಿದೆ ಮತ್ತೆ ಸಪೋರ್ಟ್ ಸಿಗ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಈಗ ನನಗೆ ಫೆಬ್ರವರಿ ಕಳೆದ್ರೆ ಇಂಡಸ್ಟ್ರಿ ಬಂದು 5 ವರ್ಷ ಆಗುತ್ತೆ. ಹತ್ತತ್ರ ಅಂದ್ರೆ ಪ್ರತಿ ಹಂತದಲ್ಲೂ ಅಂದ್ರೆ ಇದಾದ್ರೂ ಸಿನಿಮಾ ಗೆಲ್ಲುತ್ತಾ ಅಂತ ಪ್ರತಿ ಸಿನಿಮಾ ರಿಲೀಸ್ ಮಾಡಿದಾಗ ಹಂಗೆ ಅದೇ ಎಫರ್ಟ್ ಅಲ್ಲೇ ಹಾಕಿ ರಿಲೀಸ್ ಮಾಡ್ತಾ ಇರ್ತೀವಿ. ಅಂಡ್ ಮೋರ್ ದೆನ್ ಡಿಸ್ಟ್ರಿಬ್ಯೂಷನ್ ಜೊತೆ ಮಾರ್ಕೆಟಿಂಗ್ ಜೊತೆ ನಿಂತಿರ್ತೀನಿ. ಅವ್ರ ಹತ್ರ ಒಂದು ಏನೋ ಬಜೆಟ್ ಇರುತ್ತೆ, ಆ ಬಜೆಟ್ ಅಲ್ಲಿ ಏನ್ ಬೆಸ್ಟ್ ನಾವು ಮಾಡ್ಬೋದು ಎಲ್ಲ ಟ್ರೈ ಮಾಡ್ತೀವಿ. ಬಟ್ ಅದು ಇಟ್ ಈಸ್ ನಾಟ್ ಕನ್ವರ್ಟಿಂಗ್ ಇನ್ ಟು ಟಿಕೆಟ್ಸ್. ಅದು ಏನು ಫಸ್ಟ್ 1 ವೀಕ್ 2 ವೀಕ್ಸ್ ಒಳಗಡೆ ಏನು ನೋಡ್ತಾ ಇದ್ದಾರೆ. ಅದಾದ್ಮೇಲೆ ಜನ ಬಂದಿಲ್ಲ ಅಂದ್ರೆ ಥಿಯೇಟರ್ದವರಿಗೂ ಅವ್ರಿಗೂ ತಮ್ಮ ರೋಲ್ ಏನಂದ್ರೆ ಜನ ಬಂದಿಲ್ಲ ಥಿಯೇಟರಿಂದ ತೆಗ್ದಾಕ್ತಾರೆ. ಮೀನ್ ವೈಲ್ ಅದು ಮುಗಿದ್ಮೇಲೆ OTTಗೆ ಹೋಗುತ್ತೆ. OTT ನಲ್ಲಿ ಹೋದಾಗ ಹೈಯೆಸ್ಟ್ ವ್ಯೂವರ್ಶಿಪ್ ತಗೊಳುತ್ತೆ. ಬಟ್ ನಮ್ಗೆ ಏನಾಗ್ತಿದೆ, ಹೊಸ ಸಿನಿಮಾ ಇನ್ನೊಂದು ಸಿನಿಮಾ ಮಾಡಕ್ಕ ಆಗಲ್ಲ ಅಂಟಿಲ್ ಅನ್ಲೆಸ್ ನಮ್ದು ಬ್ರೇಕ್ ಇವನ್ ಆದ್ರೂ ಆಗ್ಬೇಕು, ಥಿಯೇಟ್ರಿಂದಾನೇ ಬ್ರೇಕ್ ಇವನ್ ಆಗ್ಬೇಕು. ಬೇರೆದೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ಸ್ ತರ ಅದು OTT ಇಂದ ಸಿಗೋ ದುಡ್ಡು, ಬೇರೆ ಡಬ್ಬಿಂಗ್ ರೈಟ್ಸು, ಸ್ಯಾಟಲೈಟ್ ರೈಟ್ಸು ಏನಿದೆ ಅದು ಮೊದ್ಲಿನ ತರ ಇಲ್ಲ ಈಗ. ಅಂದ್ರೆ ಏನಾದ್ರೂ ಒಂದು ಕಹಿ ಅನುಭವ ಆಗಿದ್ಯಾ? ಅಂದ್ರೆ ಥಿಯೇಟ್ರಿನಿಂದ ಸಿನಿಮಾನ ತೆಗ್ದಾಕಿರುವಂಥದ್ದು? ಹಾ ಆಗಿದೆ. ಅಂದ್ರೆ ಇಂಡಿಪೆಂಡೆಂಟ್ ಈಗ ರೀಸೆಂಟ್ಲಿನೇ ನಾವು ಒಂದು ಸಿನಿಮಾ ರಿಲೀಸ್ ಮಾಡಿರೋ ಸಿನಿಮಾನ ರಿಲೀಸ್ ಮಾಡಿದಾಗ ಅದು ಒಳ್ಳೆ ಸಿನಿಮಾನೇ. ಬಟ್ ಅದು ಥಿಯೇಟ್ರಲ್ಲೂ ರನ್ ಆಗ್ಲಿಲ್ಲ ಅಂತ ಹೇಳಿ OTTದವರು ಪರ್ಚೇಸ್ ಮಾಡ್ಲಿಲ್ಲ. ಇವನ್ ಇಫ್ ಇಟ್ ಇಸ್ ಚಾನ್ಸಸ್ ಕೂಡ ಇರುತ್ತೆ. ಥಿಯೇಟರ್ ನೋಡ್ಕೊಂಡು OTT ಅವ್ರು ಹೌದು ಥಿಯೇಟರ್ ಫುಟ್ಫಾಲ್ ಎಲ್ಲ ನೋಡ್ತಾರೆ, ಥಿಯೇಟರ್ ಕಲೆಕ್ಷನ್ ನೋಡ್ತಾರೆ. ಒಂದ್ ಮಿನಿಮಮ್ ಈ ಸಿನಿಮಾ ಸೌಂಡ್ ಆದ್ರೂ ಮಾಡಿದಾನ, ಕ್ರಿಟಿಕಲಿ ಅಕ್ಲೇಮ್ ಆದ್ರೂ ಆಗಿದಾನ, ಅಟ್ಲೀಸ್ಟ್ ನಮ್ಮ ಪ್ಲಾಟ್ಫಾರ್ಮ್ ಹಾಕಿದಾಗ ಜನ ನೋಡ್ತಾರ ಅಂತ ಅವ್ರದ್ದು ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಬಟ್ ಅಲ್ಲಿ ಥಿಯೇಟರ್ ಅಲ್ಲೂ ನೋಡಿಲ್ಲ ಅಂದಾಗ ಅವ್ರಿಗೆ ಹೆಂಗಾಗುತ್ತೆ, ಈ ಸಿನಿಮಾ ಇವನ್ ಇಫ್ ಇಟ್ ಇಸ್ ಎ ಗುಡ್ ಸಿನಿಮಾ ದೇ ಕ್ಯಾನ್ ನಾಟ್ ಟೇಕ್ ಇಟ್, ಅವ್ರದ್ದು ಪ್ಲಾಟ್ಫಾರ್ಮಿಗೆ ಹಾಕೋದಿಲ್ಲ. ಅದರಿಂದ ನಮಗೆ ಏನಾಗುತ್ತೆ, ಮೇಕರ್ಸ್ಗಳಿಗೆ ಅದೊಂದು ಹೋಪ್ ಹೋಗುತ್ತೆ. ಅಂದ್ರೆ ಪ್ರತಿಯೊಬ್ಬ ಸಿನಿಮಾ ಪ್ರೊಡ್ಯೂಸರ್ ಬಂದಾಗ, ನಾನು ಇಂಡಿಪೆಂಡೆಂಟ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರಿಂದ ಐ ಫೀಲ್ ದೆಮ್. ಅವ್ರಿಗೆ ಏನು ಫೀಲ್ ಆಗುತ್ತೆ ಅದು ನಂಗೆ ಫೀಲ್ ಆಗುತ್ತೆ. ಆ್ಯಂಡ್ ಅದು ಆ ಪ್ರಾಡಕ್ಟ್ ಎಲ್ಲೂ ಅಂದ್ರೆ ಪ್ಲೇಸ್ ಆಗಿಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ. ಸೊ ಯಾವುದೋ ಒಂದು ಸಿನಿಮಾ ಯಾವಾಗಲೂ ಪ್ರತಿ ಸಲ ನಾನು ಹೇಳೋದೇನೆಂದರೆ, ಟ್ರೈ ಮಾಡ್ತಾ ಇದ್ದೀವಿ. ನನಗೂ ಬೇಕಾಗಿರೋದು ಒಂದು ಗೆಲ್ಗು, ಥಿಯೇಟ್ರಲ್ಲಿ ಒಂದು ಸಿನಿಮಾ ಗೆಲ್ಲಬೇಕು. ಆ್ಯಂಡ್ ನೋಡೋಣ, ಹೋಪ್ಫುಲಿ ಎಲ್ಲ ಕಾಲ ಕೂಡು ಬಂದಾಗ ಮೇ ಬಿ ನಮ್ಮ ತೀರ್ಥರೂಪ ತಂದೆಯವರೇ ಆಗ್ಬೋದು. ರಿಲೀಸ್ ಆದಾಗ ಜನ ಇಷ್ಟಪಟ್ರೆ ಎಲ್ಲರೂ ಜೊತೆ ನಿಲ್ಲಿ ಅಂತ. ಓಕೆ, ಈಗ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಷನ್ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಹೇಗೆ ಅನಿಸುತ್ತೆ? ಇಲ್ಲ, ನನಗೆ ನಮ್ಮ ಸಿನಿಮಾ ರಿಲೀಸ್ ಮಾಡೋಕೆ ಹೋದಾಗ ಯಾರೂ ನನಗೆ ಅಂದರೆ ಅಫೋರ್ಡ್ ಮಾಡೋಕ್ಕಾಗಿಲ್ಲ. ನನಗೆ ಯಾರೂ ಇಲ್ಲ ಅನ್ನೋಕ್ಕಿಂತ ನನಗೆ ವಾಟ್ ಎವರ್ ಡಿಸ್ಟ್ರಿಬ್ಯೂಷನ್ ಏನಿತ್ತು ಫೀಸ್ ಎಲ್ಲ ನಂಗೆ ಅಫೋರ್ಡ್ ಮಾಡೋಕ್ಕೆಲ್ಲ ನಾನು ಬ್ಲಿಂಕಿಗೆ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಅದು ಅಲ್ಲಿಂದ ಅದು ನಾವು ಮಾಡಿದ್ದಕ್ಕೆ ಅಲ್ಲಿಂದ ಒಂದು ಸಿನಿಮಾ ಒಂದು ಲೆವೆಲ್ಗೆ ಥಿಯೇಟ್ರಲ್ಲಿ ನಿಂತಿದ್ದಕ್ಕೆ ಒಂದು 10 ಜನ ಹೊಸ ಪ್ರೊಡ್ಯೂಸರ್ಗಳು, ಡಿಸ್ಟ್ರಿಬ್ಯೂಟರ್ಗಳು ಅದು ಡಿಸ್ಟ್ರಿಬ್ಯೂಷನ್ ಸೆಲೆಕ್ಟ್ ನನಗೆ ನಂಬಿದ್ರು. ಅಂದರೆ ಜನನಿ ಪಿಕ್ಚರ್ಸಿಂದ ರಿಲೀಸ್ ಮಾಡ್ಸೋಣ ಅಂತ. ಸೊ ಅವ್ರಿಗೆ ಏನಂತಾರೆ, 100 ರೂಪಾಯಿ ಖರ್ಚಾಗೋದು ಅಥವಾ 100 ರೂಪಾಯಿ ಕಳ್ಕೊಳ್ಳೋದ್ರಲ್ಲ ಒಂದು ಮೇ ಬಿ 10 ರೂಪಾಯಿ ಕಳ್ಕೊಂಡಿದ್ದಾರೆ ಏನೋ ನಮ್ಮ ಹತ್ರ ಮಾಡಿ. ಬಟ್ ಅದರಿಂದ ಅವ್ರಿಗೆ ಇನ್ನೊಂದು ಏನಾಗಿದೆ ಅಂದರೆ OTTಗೆಲ್ಲ ಹೋಗೋಕ್ಕೆ ಹೆಲ್ಪ್ ಆಗಿದೆ ಸಿನಿಮಾಗಳು. ಬಟ್ ಮೇಜರ್ಲಿ ಏನಾಗ್ತಿದೆ, ನಮಗೆ ಫಸ್ಟ್ ವೀಕು ಸೆಕೆಂಡ್ ವೀಕ್ ನಾವು ಏನು ಉಳಿಸ್ಕೊಳ್ಳೋ ಸಲಕ್ಕೆ ಏನು ಹೋರಾಟ ಅಂತೀವಲ್ಲ, ಅದಕ್ಕಿಂತ ಜಾಸ್ತಿ ಫಸ್ಟ್ 3 ಡೇಸ್ ಈಗ ಭಾಳ ಇಂಪಾರ್ಟೆಂಟ್ ಆಗಿದೆ. ವೀಕ್ ಅಲ್ಲ, ಫ್ರೈಡೇ ಸ್ಯಾಟರ್ಡೆ ಸಂಡೇ ನಮ್ಮ ಸಿನಿಮಾ ಏನಾದರೂ ಕಚ್ಕೊಂತಂದ್ರೆ ಮಂಡೇ ಮೇಲೆ ಪ್ರೋಗ್ರಾಮಿಂಗ್ ಆಗುತ್ತೆ. ಅಂದರೆ ವೀಕ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಸಿನಿಮಾ 2 ಸ್ಟೆಪ್ಪಲ್ಲಿ ಪ್ರೋಗ್ರಾಮಿಂಗ್ ಆಗುತ್ತೆ. ವೆನಸ್ಡೇಗೆ ಫ್ರೈಡೇ ಏನು ಸಿನಿಮಾ ರಿಲೀಸ್ ಆಗುತ್ತಲ್ಲ, ವೆನಸ್ಡೇ ದಿನ ಪ್ರೋಗ್ರಾಮಿಂಗ್ ಆಗುತ್ತೆ. ಮಂಡೇಯಿಂದ ಥರ್ಸ್ಡೇ ತನಕ ಶೋಸ್ಗಳಿಗೆ ಅದು ಗುರುವಾರ ಪ್ರೋಗ್ರಾಮಿಂಗ್ ಆಗುತ್ತೆ. ಸೊ ಆ ಥರ ನಡೆಯುತ್ತೆ ಪ್ರೋಗ್ರಾಮಿಂಗ್. ಆ ಗ್ಯಾಪಲ್ಲಿ ನಾವು
ಫುಲ್ಫಿಲ್ ಮಾಡ್ಕೊಳಕ್ಕೆ ಹಾ ನಮ್ಮ ಹೋರಾಟ, ನಾವು ಜನರಿಗೆ ಕರ್ಸೋ ಹೋರಾಟ, ಜನ ಬನ್ನಿ ಅನ್ನೋದು, ಜನರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಮ್ದು ಏನೇನ್ ಮಾರ್ಕೆಟಿಂಗ್ ಕ್ಯಾಂಪೇನ್ ನೋಡಿದ್ದು ಅದು ನೋಡಿ ಬಂದಿರ್ತಾರೆ, ಟ್ರೇಲರ್ ನೋಡಿ ಬಂದಿರ್ತಾರೆ, ರಿವ್ಯೂಸ್ಗಳು ನೋಡಿ ಬಂದಿರ್ತಾರೆ, ಇಂಟರ್ವ್ಯೂಸ್ಗಳು ನೋಡಿ ಬಂದಿರ್ತಾರೆ. ಬಟ್ ಒಂದ್ ಹೇಳೋದೇನಂದ್ರೆ ನಮ್ ಜರ್ನಿ ನೋಡಿ ಬನ್ನಿ ಅಂತ. ಅಟ್ಲೀಸ್ಟ್ ನಾವು ಯಾವುದೋ ಡಮ್ಮಿ ಪ್ರಾಡಕ್ಟ್ ರಿಲೀಸ್ ಮಾಡತ್ತಿಲ್ಲ, ಅಂಡ್ ನಾವು ಎಲ್ಲ ಸಿನಿಮಾನು ರಿಲೀಸ್ ಮಾಡಿಲ್ಲ ಇಲ್ಲಿ ತನಕ. ಅಂದ್ರೆ ಟೀಮ್ಗೆ, ನಮಗೆ ಮಾರ್ಕೆಟಿಗೆ ಏನು ಅಲೈನ್ ಆಗುತ್ತೆ ಆ ಥರದ ಕಂಟೆಂಟ್ಗಳನ್ನೇ ರಿಲೀಸ್ ಮಾಡಿದ್ದು. ನಮ್ಮ ವ್ಯಾಲ್ಯೂ ಸಿಸ್ಟಮ್ಗೆ ಅಥವಾ ನಮ್ದು ಏನು ವಿಷನ್ ಏನಂದ್ರೆ ಕಂಪ್ನಿ ಲಾಂಗ್ ಟರ್ಮ್ ಗೋಲ್ಗೆ ಸೆಟ್ ಆಗ್ಲಾರ ಸಿನಿಮಾಗಳು ನಾವು ಇಲ್ಲಿ ತನಕ ರಿಲೀಸ್ ಮಾಡಿಲ್ಲ. ಸೊ ಕಸ್ಟಮೈಸ್ಡ್ ಇದ್ರೆ, ಬಟ್ ಆ ಸಿನಿಮಾಗಳಿಂದ ಯಾವುದೇ ಸಿನಿಮಾಗಳು ಆ ಲೆವೆಲ್ಗೆ ಹೈಪೋಥೆಟಿಕಲಿ ಕಲೆಕ್ಷನ್ ಆಗದೆ ಇರ್ಬೋದು, ಕ್ರಿಟಿಕಲಿ ಅಕ್ಲೇಮ್ ಆಗಿದೆ. ಬಟ್ ಆ ಕ್ರಿಟಿಕಲಿ ಅಕ್ಲೇಮ್ ಇನ್ನು ಎಷ್ಟಂತ ನೋಡೋಣ ಅಂತ ಒಂದು ಕಲೆಕ್ಷನ್ ಆಗಿ. ಒಂದ್ ರೀತಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಬೇಸರ ಆಗಿಲ್ಲ, ಅಯ್ಯೋ ಬೇಡಪ್ಪ ಸಾಕು ಈ ತರ ಏನು ಇಲ್ಲ ಅನ್ಸಿದೆ ನನಗೆ. ಆಗಸ್ಟ್ ಆದ್ಮೇಲೆ ನಾನು ಮೇ ಬಿ ಒಂದು ಲಾಸ್ಟ್ 3-4 ಮಂತ್ಸ್ ನಂಗೆ ಸಿನಿಮಾಗಳು ಮಿನಿಮಮ್ ಮಂತ್ಲಿ 2 ಸಿನಿಮಾ ರಿಲೀಸ್ ಮಾಡೋ ಅಪರ್ಚುನಿಟಿ ಇತ್ತು. ನಂಗೆ ಸಿನಿಮಾಗಳೇ ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ಅದು ಅಂದ್ರೆ ನಾನ್ ತಪ್ಪು ಮಾಡ್ತಾ ಇದ್ದೀನಿ, ಅದು ರೆಟ್ರೋಸ್ಪೆಕ್ಟ್ ಮಾಡ್ಕೊಳ್ಳೋದಿರುತ್ತಲ್ಲ, ನಾನ್ ತಪ್ಪು ಮಾಡ್ತಾ ಇದೀನ ಅಥವಾ ಏನಾಗ್ತಿದೆ, ಅಥವಾ ಎದುರುಗಡೆಯಿಂದ ತಪ್ಪಾಗ್ತಾ ಇದೆನಾ, ಅಂದ್ರೆ ಏನ್ ಕರೆಕ್ಟ್ ಮಾಡ್ಬೇಕು ಇದು. ಮತ್ತೆ ಇನ್ನೊಂದೇನಾಯ್ತು ಅಂದ್ರೆ ತೀರ್ಥರೂಪ ತಂದೆಯವರಿಗೆ ಇದು ನಮ್ದೇ ಪ್ರಾಡಕ್ಟ್ ಇರೋದ್ರಿಂದ ಇದು ನಾವೇ ಕೆಲಸ ಮಾಡಿದೀವಿ, ಅಂಡ್ ಜಗಣ ನಮ್ದು ಒಂದು ಜರ್ನಿ ಇದೆ, ಅಂಡ್ ಇದನ್ನ ನಾವು ನಮ್ದು ಬೆಸ್ಟ್ ವೇದಾಗ ಹೆಂಗೆ ಪ್ಲೇಸ್ ಮಾಡ್ಬೋದು, ಮಾರ್ಕೆಟ್ ಮಾಡ್ಬೋದು, ಇದ್ದಿದ್ರಲ್ಲಿ ಅದು ಟ್ರೈ ಮಾಡೋಣ ಅಂತ ತೀರ್ಥರೂಪ ತಂದೆಯವರು ರಿಲೀಸ್ ಮಾಡ್ತಾ ಇರೋದು. ಸರ್, ಈಗ ನಂದು ಒಂದು ವೈಯಕ್ತಿಕ ಪ್ರಶ್ನೆ ಇದೆ. ಹೊಸದಾಗಿ ಇಂಡಸ್ಟ್ರಿಗೆ ಬಂದಿರ್ತೀವಿ, ಆಲ್ರೆಡಿ ಸೌಂಡ್ ಮಾಡಿರೋರು, ಆಲ್ರೆಡಿ ಫೇಮಸ್ ಆಗಿರೋರು, ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿರೋರು ನಮ್ಮ ಇಂಡಸ್ಟ್ರಿನಲ್ಲಿ ಇದ್ದಾರೆ. ಸೊ ಈ ಹೊಸಬರಿಗೆ ಲೈಕ್ ಅವ್ರು ಬಂದು ಹೆಲ್ಪ್ ಮಾಡುವಂಥದ್ದು, ಅಥವಾ ಅವ್ರು ಒಂದು ಮಾತು ಹೇಳಿದ್ರೆ ಸಾಕು ಅವರ ಅಭಿಮಾನಿಗಳು ಬಂದು ಸಿನಿಮಾ ನೋಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಆ ರೀತಿ ಆಗ್ಬೇಕಲ್ವಾ? 100% ಆಗ್ಬೇಕು ಮ್ಯಾಮ್. ಏನಾಗತ್ತಂದ್ರೆ ನಾವು ನೋಡಿ, ನಮ್ದೇ ಹೇಳ್ಬೇಕಂದ್ರೆ ನಮ್ಮ ಸಿನಿಮಾಗೆ ಶಿವಣ್ಣ ಎಲ್ಲ ಇವನ್ ನಮ್ಮ ಜೊತೆನೆ ಬ್ಲಿಂಕ್ ರಿಲೀಸ್ ಆದ ಕರ್ನಾಟಕ ದಮನಕ್ಕೆ ರಿಲೀಸ್ ಆಗಿತ್ತು. ಬಟ್ ಥರ್ಡ್ ಡೇನೆ ಶಿವಣ್ಣ ನಮ್ಗೆ ಸಿನಿಮಾಗೆ ಟ್ವೀಟ್ ಮಾಡಿದ್ರು ಟ್ವಿಟರಲ್ಲಿ. ಅಂದ್ರೆ ಹಂಗೆ ಅದು ಹೆಂಗಾಗತ್ತೆ, ಅವ್ರ ಕಡೆಯಿಂದ ಏನ್ ಸಿಕ್ತು, ಮೇ ಬಿ ನಮ್ಗೆ ಅವ್ರಿಂದ ನಮ್ಗೆ ಏನ್ ಬೆನಿಫಿಟ್ ಆಗ್ಬೇಕು, ನಮ್ ಸಿನಿಮಾಗೆ ಥಿಯೇಟ್ರಿಗೆ ಜನ ಬರೋಕ್ ಬಂದ್ರು. ಅದೇ ತರ ಉಳಿದ ಎಲ್ಲ ಆಕ್ಟರ್ಸ್ಗಳು ನಮ್ ಜೊತೆ ನಿಂತಿದ್ರೆ, ಹೊಸ ತಂಡಕ್ಕೆ ನಿಂತಿದ್ರೆ, ಮೇ ಬಿ ನಾವು ಕ್ರಿಟಿಕಲಿ ಪಾಸ್ ಆಗ್ತೀವೇನೋ. ಫೈನಾನ್ಸ್ ಏನ್ ನಾವು ನೋಡ್ಬೇಕು ಅನ್ಕೊಂಡಿದೀವಿ, ದುಡ್ಡು ಏನ್ ನಾನು ಬ್ರೇಕ್ ಇವನ್ ಮಾಡ್ಕೋಬೇಕಂತ ಇದೀವಿ ನಮ್ಮ ಸಿನಿಮಾಯಿಂದ, ಆಗ್ತಿತ್ತೇನೋ. ಸೊ ನಮ್ ಜೊತೆ ನಿಂದ್ರೆ ನಮಗೂ ಇನ್ನೊಂದು ಸಿನಿಮಾ ಮಾಡ್ಬೇಕಂತ ಅನ್ಸುತ್ತೆ. ನಾವು ಎಲ್ಲ ಸಾಲ ಸೂಲ ಮಾಡಿ ಸಿನಿಮಾ ಮಾಡಿರ್ತೀವಿ, ಫಸ್ಟ್ ಸಿನಿಮಾನಿಗೆ. ಅದು ಆದ್ಮೇಲೆ ಇನ್ನೊಂದು ಮಾಡ್ಬೇಕಂತ ಅಂದ್ರೆ ಪ್ರತಿದಿನ ಇನ್ನೊಂದು ಪ್ರೊಡಕ್ಷನ್ ಯಾವಾಗ ಮಾಡೋಣ ಅನ್ಸುತ್ತೆ. ಮತ್ ಇನ್ನೊಂದ್ ಕಡೆ ಭಯ ಅಂದ್ರೆ ಮತ್ತೆ ದುಡ್ಡು ಎಲ್ಲಿ ತರ್ತೀವಿ, ಮತ್ತೆ ಬರ್ಲಿಲ್ಲ ಅಂದ್ರೆ ಹೆಂಗೆ ತೀರ್ಸೋದು, ಹೆಂಗೆ ಅದು ಅದ್ರದ್ದು ಹೋರಾಟ ಅದು ಪ್ರೊಡ್ಯೂಸರ್ ಮಾತ್ರ ಗೊತ್ತಿರುತ್ತೆ. ಒಂದ್ ಸಿನಿಮಾ ಹೆಂಗೆ ದುಡ್ಡು ತಂದಿರ್ತಾನೆ, ದುಡ್ಡು ಹೆಂಗೆ ರಿಕವರಿ ಮಾಡ್ಕೋಬೇಕು, ಸಾಲ ಹೆಂಗ್ ತೀರಿಸ್ಬೇಕು ಅನ್ನೋದು. ಅಂಡ್ ಇದು ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದ ಶಿಪ್ ಆದ್ರೆ, ಪ್ರೊಡ್ಯೂಸರ್ ಅದ್ರದ್ದು ಮನೆ ಅದು ಓನರೇ ಅನ್ಕೊಳ್ಳಿ. ಅದಕ್ಕೆಲ್ಲ ಪ್ರತಿಯೊಬ್ಬನಿಗೂ ಅನ್ನ ಹಾಕೋದ್ರಿಂದ ಹಿಡ್ಕೊಂಡು ಥಿಯೇಟರ್ನ ಲಾಸ್ಟ್ ಪರ್ಸನ್ ತನೂ ಎಲ್ಲರೂ ಊಟ ಮಾಡ್ತಾರೆ ಅವ್ನ್ ಕೊಡೋ ದುಡ್ಡಿಂದ, ಒಂದ್ ಸಿನಿಮಾಯಿಂದ. ಅವ್ನ್ ಗೆದ್ರೆ ಇನ್ನೊಂದ್ ಸಿನಿಮಾ ಮಾಡ್ತಾನೆ. ಅವ್ರು ಯಾವ ಪ್ರೊಡ್ಯೂಸರು ಸಿನಿಮಾಯಿಂದ ದುಡ್ಡು ಇನ್ನೊಂದ್ ಕಡೆ ಹಾಕಲ್ಲ, ಸಿನಿಮಾಗೆ ದುಡ್ಡು ಹಾಕೋದು. ಸೊ ಇಂಡಸ್ಟ್ರಿ ಜೊತೆ ಏನಾಗ್ತಿದೆ, ಕಾಮನ್ ಮ್ಯಾನ್ಗೆ ಕಂಟೆಂಟ್ ಭಾಳ ಕನ್ಸ್ಯೂಮ್ ಮಾಡಕ್ ಭಾಳ ಸಿಗ್ತಾ ಇದೆ. ಅಂದ್ರೆ ಎಲ್ಲ ಲ್ಯಾಂಗ್ವೇಜಿನ ಸಿನಿಮಾಗಳು ಡಬ್ ಆಗ್ತಾ ಇದೆ. ಅಂಡ್ ಅವನಿಗೆ ಏನು ಇದ್ರಾಗಿದೆ, ಈಗ ತೀರ್ಥರೂಪ ತಂದೆಯವರು ರಿಲೀಸ್ ಆಗಿದೆ, ಇನ್ನೊಂದು ಯಾವುದೋ XYZ ಸಿನಿಮಾ ರಿಲೀಸ್ ಆಗಿದೆ ಅಂದ್ರೆ ಅವನಿಗೆ ನಮ್ಗಿಂತ ಆ ಸಿನಿಮಾ ಇಷ್ಟ ಆದ್ರೆ ಅದು ಅವನಿಗೆ ಚೂಸ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಈಗ ಆಪ್ಷನ್ ಇದ್ದಾಗ ನಾವು ಆಸ್ ಎ ಇಂಡಸ್ಟ್ರಿ, ಆಸ್ ಎ ಕನ್ನಡ ಫಿಲ್ಮ್ ಮೇಕರ್ಸ್ಗಳು ನಾವು ಏನ್ ಮಾಡ್ಬೇಕು, ನಮ್ಮ ಸಿನಿಮಾಗಳಿಗೆ ನಾವು ಒಬ್ರಿಗೊಬ್ರು ಹೆಗಲ್ ಕೊಟ್ಟು ನಿಲ್ಬೇಕು. ನಿಂತಾಗ ಅವಾಗ ಏನಾಗುತ್ತೆ, ಇದು ಸಿನಿಮಾ ಚಲೋ ಅದ ಅಂತೆಲ್ಲ ತರ ಎಲ್ಲರೂ ನಾವು 4 ಜನ ಸಪೋರ್ಟ್ ಮಾಡೋಣ. ಅದು ಕ್ರಿಟಿಕಲಿ ಅಷ್ಟೇ ಅಕ್ಲೈಮ್ ಆಗಬಾರ್ದು ಅಂತ ನಾನು ರಿಪಿಟೇಟಿವ್ಲಿ ಹೇಳ್ತಾ ಇದ್ದೀನಿ. ಬಟ್ ನಾವು ನೋಡಿರೋ ಪ್ರಕಾರ ನೀವು ಸೆಲೆಕ್ಟ್ ಮಾಡಿಕೊಳ್ಳುವಂತಹ ಸ್ಟೋರಿ ಇದೆಯಲ್ಲ ಸರ್, ಬಹಳ ಸ್ಟ್ರಾಂಗ್ ಇರುತ್ತೆ ಸ್ಟೋರಿ. ಬಟ್ ಎಲ್ಲೋ ಒಂದ್ ಕಡೆ ಜನರನ್ನ ಯಾಕೆ ರೀಚ್ ಆಗ್ತಿಲ್ಲ ಅನ್ನೋದೇ ಪ್ರಶ್ನೆ. ಈಗ ನಿಮ್ಗೆ ಸುಮ್ನೆ ವಿತ್ ಸ್ಟಾಟ್ಸ್ ಕೊಡ್ತೀನಿ, ನಿಮ್ಗೆ ಹೊಂದಿಸಿ ಬರೆಯಿರದೆ ಸ್ಟಾಟ್ಸ್ ಕೊಡ್ತೀನಿ. ಥಿಯೇಟರ್ ಅಲ್ಲಿ ಏನ್ ನೋಡಿದಾರಲ್ಲ ಅದ್ರದ್ದು 100x ಜನ 100x ಪರ್ಸೆಂಟೇಜ್ ಹೇಳ್ತಾ ಇದ್ದೀನಿ ನಿಮ್ಗೆ OTT ನಲ್ಲಿ ನೋಡಿದ್ದಾರೆ. OTT ನಲ್ಲಿ ನೋಡಿದ್ದು ನಾವು ಏನೇನೋ ಹೇಳ್ಬೋದೇನೋ ಅಂತ ಅನಿಸ್ಬೋದು. ಯೂಟ್ಯೂಬ್ ಹಾಕಿದೀವಲ್ಲ, ಯೂಟ್ಯೂಬ್ ಅಲ್ಲಿ ನಮ್ದೇ ಚಾನಲ್ ಅಲ್ಲಿ ಹಾಕಿರೋದು, ಸಂಡೇ ಸಿನಿಮಾ ಯೂಟ್ಯೂಬ್ ಚಾನಲ್ ಅಲ್ಲೇ ಹಾಕಿದೀವಿ. ಅದು ಅಲ್ಲಿ 3 ಮಿಲಿಯನ್ ಹೋಗಿದೆ. ಹತ್ತತ್ರ ಏನಂದ್ರೆ 1 ಕೋಟಿ ಜನ ಆ ಸಿನಿಮಾ ಕನ್ಸ್ಯೂಮ್ ಮಾಡಿದ್ದಾರೆ. ಹೊಂದಿಸಿ ಬರೆಯರಿ ಅಕ್ರಾಸ್ ಮಲ್ಟಿಪಲ್ ಪ್ಲಾಟ್ಫಾರ್ಮ್ 1 ಕೋಟಿ ಜನ ನೋಡಿದಾಗ ಥಿಯೇಟರ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 5%. ಬಟ್ ಯಾಕೆ ಬರ್ತಾ ಇಲ್ಲ? ಮೇ ಬಿ
ಇಂಟರ್ನೆಟ್ ಹಂಗಾಗಿದೇನೋ ಅಂದರೆ ಈಗ ಎವ್ರಿ ಫಿಲ್ಮ್ ಮೇಕರ್ ಕೆನಾಟ್ ಅಫೋರ್ಡ್ ಎವ್ರಿ ಮಾರ್ಕೆಟಿಂಗ್ ಟೀಮ್. ಅಂದರೆ ಪ್ರತಿಯೊಂದು ಯೂಟ್ಯೂಬ್ ಚಾನಲಿಗೆ ಪರ್ಚೇಸ್ ಮಾಡಕ್ ಆಗದೇ ಇರ್ಬೋದು ಪ್ರಮೋಟ್ ಮಾಡೋಕ್ಕೆ. ಈಗ ಒಂದು ದೊಡ್ಡ ಸಿನಿಮಾ 100 ಚಾನಲ್ ಇಂಟರ್ವ್ಯೂ ಮಾಡಿದ್ರೆ ನಾವು ಚಿಕ್ಕ ಸಿನಿಮಾದವ್ರು ಅದ್ರದಾಗೆ ನಾವು ನಮ್ಗಿರೋ ಬಜೆಟ್ಗೆ ನಮ್ಗೆ ಏನು ಬೆಸ್ಟ್ ಅನ್ಸುತ್ತೆ ಅಷ್ಟೇ ಪರ್ಟಿಕ್ಯುಲರ್ ಚಾನಲ್ಗಳು ಇಂಟರ್ವ್ಯೂಗಳು ತಗೊಂಡು, ಮತ್ತೆ ಬರೀ ಯೂಟ್ಯೂಬ್ ಒಂದೇನೇ ಆಗಲ್ಲ, ಇನ್ಸ್ಟಾಗ್ರಾಮ್ ಇದೆ, ಮಲ್ಟಿಪಲ್ OTT ಪ್ಲಾಟ್ಫಾರ್ಮ್ಗಳಿದೆ, ಎಲ್ಲ ಕಡೆಯಿಂದನೂ ನಮ್ಮ ಕಂಟೆಂಟ್ ಪುಷ್ ಮಾಡಬೇಕು. ಈಗ ಅಂದರೆ ನಾರ್ಮಲ್ ಆಗಿ ನಮ್ಮ ಫಾಲೋವರ್ಸ್ಗಳಿಗೆ ಸಿನಿಮಾ ಹೋಗ್ತಾ ಇಲ್ಲ, ಅಂದರೆ ಅದಕ್ಕೂ ಆ್ಯಡ್ ರನ್ ಮಾಡಬೇಕಾಗ್ತಿದೆ ಈಗ. ಅಂದರೆ ಫಾರ್ ಸ್ಪೆಂಡಿಂಗ್ ಆ್ಯಡ್ಸು ದುಡ್ಡು ಕಟ್ಟಬೇಕಾಗ್ತಾ ಇದೆ. ಸೊ ಆರ್ಗ್ಯಾನಿಕ್ ಆಗಿ ರೀಚು ಮೊದಲಿನಗಿಂತ ಭಾಳ ಕಮ್ಮಿ ಆಗಿದೆ ಈಗ. ಆರ್ಗ್ಯಾನಿಕ್ ಆಗಿ ಆಗ್ಬೇಕಂತಂದಾಗ ಈಗ ನೋಡಿದವ್ರು ಯಾರು ಇರ್ತಾರ, ನಿಮ್ಗೆ ನಮ್ಮ ಸಿನಿಮಾ ನಾಳೆ ಚಲೋ ಅನ್ನಿಸ್ತಂದ್ರೆ ನೀವು 4 ಮಂದಿಗೆ ಹೇಳ್ಬೇಕು. ಆ ಥರ ಆದಾಗ ನೀವು 4 ಜನ ಹೇಳಿದಾಗ ಎಲ್ಲರೂ ಈಗ ಎಲ್ಲ ಸ್ಟಾರ್ಸು ಎಲ್ಲ ಸಿನಿಮಾಗೆ ಹಂಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಬಟ್ ಕ್ರಿಟಿಕ್ಸಿಂದ, ಫಿಲ್ಮಿ ಕಮ್ಯುನಿಟಿಯಿಂದ ಆ ಸಿನಿಮಾಗೆ ಒಂದು ಅಕ್ಲೇಮ್ ಸಿಗ್ತಾ ಇದೆ ಅಂದಾಗ ಅವ್ರ ಕಡೆಯಿಂದ ಒಂದು ಬೇಸಿಕ್ ಮಾರಲ್ ಸಪೋರ್ಟ್ ಏನು ಮಾಡ್ಬೇಕಂದ್ರೆ ಸಿನಿಮಾ ಥಿಯೇಟರ್ಗೆ ಬಂದು ನೋಡಬೇಕು. ಅವ್ರು ಥಿಯೇಟರ್ಗೆ ಬರ್ತಾರಂದ್ರೆ ಒಂದು ಥಿಯೇಟರ್ ಹೌಸ್ಫುಲ್ ಆಗುತ್ತೆ. ಆ ಒಂದು ಥಿಯೇಟರ್ ಹೌಸ್ಫುಲ್ ಆಗೋದು ಒಬ್ಬ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಗೆ ಅದು ಭಾರಿ ದೊಡ್ಡ ಅಮೌಂಟು ಥಿಯೇಟ್ರಲ್ಲಿ. ಸೊ ಚಿಕ್ಕ ಸಿನಿಮಾಗಳು ರಿಲೀಸ್ ಆದಾಗ ಹೆಸರು ಅವ್ರ ತನ್ನ ಕಿವಿಗೆ ಬಿದ್ದಾಗ ಥಿಯೇಟರ್ಗೆ ಹೋಗಿ ನೋಡಿದ್ರಲ್ಲ ಸ್ಟಾರ್ಸ್ಗಳು ಅಥವಾ ಪ್ರೊಡ್ಯೂಸರ್ಸ್ಗಳು, ಅದು ಇಂಡಿಪೆಂಡೆಂಟ್ ಸಿನಿಮಾ ಮೇಕರ್ಸ್ಗೆ ಭಾಳ ಹೆಲ್ಪ್ ಆಗುತ್ತೆ. ಓಕೆ, ಈಗ ನಿಮ್ಮ ಯಾವುದಾದ್ರೂ ಸಿನಿಮಾಕ್ಕೆ ಇಂತಹ ಸ್ಟಾರ್ ನನಗೆ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಅವರ ಫ್ಯಾನ್ಸ್ಗೂ ಸಿನಿಮಾ ನೋಡ್ಲಿಕ್ಕೆ ಹೇಳಿದ್ದಾರೆ, ಅಥವಾ ಕೆಲವೊಬ್ಬರು ನಾವು ಅಪ್ರೋಚ್ ಮಾಡಿದ್ರು ಬಟ್ ಆಗಲಿಲ್ಲ ಅವ್ರಿಗೆ ಬರೋಕ್ಕೆ ಅಂತ ಯಾರಾದರೂ ಇದ್ರೆ? ಇಲ್ಲ, ನಾವು ನನ್ನ ಸಿನಿಮಾ ನೋಡಿದ್ರೆ ನಾನು ಇದ್ದು ಬಿದ್ದರೆ ಎಲ್ಲರಿಗೂ ಟ್ವೀಟ್ ಮಾಡಿಬಿಟ್ಟಿದ್ದೆ, ಟ್ಯಾಗ್ ಮಾಡಿಬಿಟ್ಟಿದ್ದೆ ಟ್ವಿಟರಲ್ಲಿ. ಯಾವ ಸ್ಟಾರಿಗೂ ಬಿಟ್ಟಿಲ್ಲ, ಹೊಸ ಡೈರೆಕ್ಟ್ಗಳಿಗೂ ಬಿಟ್ಟಿರಲಿಲ್ಲ ನಮ್ಮ ಸಿನಿಮಾ ರಿಲೀಸ್ ಆದಾಗ. ಬಟ್ ಏನಾಗುತ್ತಂದರೆ ಎಲ್ಲರೂ ಅವ್ರದವ್ರ ಜಾಗದಾಗ ಬ್ಯುಸಿ ಇರ್ತಾರೆ, ಅವರಿಗೂ ಕೆಲ್ಸಗಳಿರುತ್ತೆ. ಬಟ್ ಅಂದರೆ ಎಲ್ಲರೂ ಅಂದರೆ ಹೊಸ ಮಂದಿ ಉಳ್ಳತ್ತಿದೆ ಸಿನಿಮಾದಾಗಲ್ಲ. ಸಿನಿಮಾದಾಗ ಏನು ನಡೆದ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದಾಗ ಸಿನಿಮಾ ಮಂದಿಗೆ ಸಪೋರ್ಟ್ ಮಾಡಿದ್ರೆ ಭಾಳ ಹೆಲ್ಪ್ ಆಗುತ್ತೆ ಅಂತ. ಈಗ ವರ್ಷಕ್ಕೆ 3 ಹಿಟ್ ಸಿನಿಮಾ ಇಟ್ ಈಸ್ ನಾಟ್ ಅದಕ್ಕೆ ಸಿನಿಮಾ ಕನ್ನಡ ಇಂಡಸ್ಟ್ರಿ ಅಲ್ಲ. 3 ಸಿನಿಮಾ ಹಿಟ್ ಅಲ್ಲ, 100 ಸಿನಿಮಾ ಹಿಟ್ ಆಗ್ಬೇಕು, 100 ಇಂಡಿಪೆಂಡೆಂಟ್ ಸಿನಿಮಾಗಳು ಹಿಟ್ ಆಗ್ಬೇಕು. ಅವಾಗ ಏನಾಗುತ್ತೆ, ಮಾರ್ಕೆಟಲ್ಲಿ ಪ್ರತಿಯೊಬ್ಬ ಹೊಸ ಡೈರೆಕ್ಟರ್ ಬರೋನಿಗೂ ಹೋಪ್ ಇರುತ್ತೆ. ಈಗ ಏನಾಗ್ತಿದೆ, ಒಬ್ಬ ಡೈರೆಕ್ಟರೇ ಬಿಸ್ನೆಸ್ ಆ್ಯಂಗಲ್ನು ತಿಳ್ಕೊಂಡು ಬರ್ಬೇಕಾಯ್ತಿದೆ, ಇಲ್ಲಾಂದ್ರೆ ಅವನಿಗೆ ಸಿನಿಮಾನು ಪ್ರೊಡ್ಯೂಸರ್ ಸಿಗೋದೇ ಇಲ್ಲ. ಅಂದರೆ ಹಂಗಾಗಿದೆ ಮಾರ್ಕೆಟು. ಹೌದು ಸರ್. ಈ ಒಂದು ಜರ್ನಿನಲ್ಲಿ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ಬ್ಲಿಂಕ್ ಕೊಟ್ಟಿದ್ದೀರಾ, ಒಂದು ಅತ್ಯದ್ಭುತವಾದಂತಹ ಕತೆ ಕಟ್ಟಿಕೊಟ್ಟಿದ್ದೀರಾ. ಈಗ ಹೊಂದಿಸಿ ಬರೆಯಿರಿ ಆಗ್ಬೋದು, ದೂರ ತೀರ ಯಾನ ಆಗಿರ್ಬೋದು, ಇವಾಗ ತೀರ್ಥ ರೂಪ ತಂದೆಯವರಿಗೆ ತನಕ ಬಂದಿದ್ದೀರಾ. ಸೊ ಈ ಒಂದು ಸಿನಿಮಾ ಎಷ್ಟು ಸ್ಪೆಷಲ್ಲು, ಅದರಲ್ಲೂ ಕೂಡ ಹೊಸಬ್ರಿಗೆ ಯಾಕೆ ಚಾನ್ಸ್ ಕೊಡ್ಬೇಕಂತ ಅನ್ನಿಸ್ತು? ಇಲ್ಲ ಮ್ಯಾಮ್, ಇದು ಜಗನ್ನಾಥ್ ಸರ್ದು ಕಾಲು. ಅಂದರೆ ಅವ್ರಿಗೆ ಹೊಂದಿಸಿ ಬರೆಯಿರಿ ಆದಮೇಲೆ ಅಂದರೆ ಅವರಿಗೆ ಆಪ್ಷನ್ಸ್ ಇತ್ತು. ಅಂದರೆ ಎ ಲಿಸ್ಟ್ ಆ್ಯಕ್ಟರ್ದೇ ಒಂದು ಸಿನಿಮಾ ಲಾಕ್ ಆಗಿತ್ತು. ಅದು ಸಿನಿಮಾನು ಪ್ರೊಡಕ್ಷನ್ ಹಂತದಲ್ಲೇ, ಅಂದರೆ ಪ್ರೀ ಪ್ರೊಡಕ್ಷನ್ ಎಲ್ಲ ಮುಗಿದಿತ್ತು, ರೈಟಿಂಗ್ ಎಲ್ಲ ಮುಗಿದಿತ್ತು, ಅದೇ ಸ್ಟಾರ್ಟ್ ಮಾಡ್ಬೋದಿತ್ತು ಅವರು. ಬಟ್ ಹಿ ಟುಕ್ ಎ ರಿಸ್ಕ್ ಅಗೇನ್. ಅಂದರೆ ಇಟ್ ಈಸ್ ಹಿಸ್ ಕಾಲ್ ಟು ಟೇಕ್ ಎ ರಿಸ್ಕ್ ಟು ಮೇಕ್ ಎ ಸಿನಿಮಾ ಫಾರ್ ಅ ನ್ಯೂ ಕಮ್ಮರ್. ಅಂದರೆ ಅವ್ರದ್ದು ರೈಟಿಂಗು ವೆರಿ ಸ್ಟ್ರಾಂಗ್ ಆಗಿದೆ. ಯಾಕೆ ಹೇಳ್ಬೇಕಂದ್ರೆ ಹೊಂದಿಸಿ ಬರೆಯೋರಿಗೂ ಲಿರಿಕ್ಸ್ ಅವರೇ ಬರೆದಿದ್ದು. ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಹೊಂದಿಸಿ ಬರೆಯೋರಿಗೆ ಜಗನ್ನಾಥ್ ಸರ್ ಲಿರಿಕ್ಸ್ ಬರೆದಿದ್ದಾರೆ ಅಂತ. ಬೆಳಕಲ್ಲಿ ಎಲ್ಲರೂ ಕೇಳ್ತಾರೆ, ಲಿರಿಕ್ಸ್ ಬರೆದಿದ್ದವರೇ, ಹಿಟ್ ಸಾಂಗ್ ಅದು. ಸೊ ಪ್ರತಿ ಹಂತದಲ್ಲಿ ಅಂದರೆ ಜಗನ್ನಾಥ್ ಸರ್ ನಮ್ಮ ಜೊತೆ ನಿಂತಿದ್ದದು ಒಂದು ನಮ್ಮ ಏನಂತಾರೆ ನಮ್ಮ ಜರ್ನಿಗೆ. ಆ್ಯಂಡ್ ಈ ಸಿನಿಮಾಗೆ ಬಂದಾಗ ಅದಲ್ಲ, ಆಲ್ಮೋಸ್ಟ್ ಅಲ್ಲಿ ಎಷ್ಟು ಟೆಕ್ನಿಷಿಯನ್ಸ್ ಏನಿದ್ದಾರೆ ಎಲ್ಲ ಹೊಸಬರಿಗೆ ಅಪರ್ಚುನಿಟಿ ಕೊಟ್ಟಿದ್ದಾರೆ. VFX ಮಾಡಿದವ್ರು ಇರ್ಬೋದು, ದೇ ಆರ್ ಫಸ್ಟ್ ಟೈಮ್ ನಮಗೆ ಸಿನಿಮಾಗೆ ಮಾಡಿದವರು. ಆ್ಯಂಡ್ ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ಇದೆ, ರೈಟ್ ಟ್ಯಾಲೆಂಟ್ಗಳ ಜೊತೆ ಕೊಲಾಬ್ರೇಷನ್ ಸರ್ ಮಾಡಿದ್ದಾರೆ. ಆ್ಯಂಡ್ ಕಮಿಂಗ್ ಟು ದ ಹೀರೋ ಅವರು ಸೀರಿಯಲಲ್ಲಿ, ತೆಲುಗು ಸೀರಿಯಲಲ್ಲಿ ಭಾಳ ಫೇಮಸ್ಸು. ಅವ್ರಿಗೆ ಇದು ಕನ್ನಡ ಸಿನಿಮಾ, ಮೊದಲೇ ಕನ್ನಡ ಸಿನಿಮಾ. ಹೋಪ್ಫುಲಿ ಅವ್ರಿಗೆ ಸೀರಿಯಲಲ್ಲಿ ಹೆಂಗೆ ಸ್ವೀಕಾರ ಮಾಡಿದ್ದಾರೆ ನಮ್ಮ ಸಿನಿಮಾ ರಿಲೀಸ್ ಆದಾಗ, ಈ ಸಿನಿಮಾಯಿಂದನೂ ಅವರಿಗೆ ಕರ್ನಾಟಕ ಜನತೆ ಆಸ್ ವೆಲ್ ಆಸ್ ತೆಲುಗು ಆಡಿಯನ್ಸು ಅವರಿಗೆ ಅಕ್ಸೆಪ್ಟ್ ಮಾಡ್ಕೊಂತಾರೆ ಅನ್ಕೊಂತೀನಿ. ಯಾಕಂದ್ರೆ ತೆಲುಗುನಲ್ಲೂ ಶೂಟ್ ಮಾಡಿದೀವಿ ನಾವು, 2 ಲ್ಯಾಂಗ್ವೇಜ್ ಎಟ್ ಎ ಟೈಮ್, 2 ಭಾಷೆನಲ್ಲಿ ಶೂಟ್ ಆಗಿದೆ ಸಿನಿಮಾ. ಒಂದು ಕಡೆ ನಿಮ್ಮ ಹಾಗೆ ಜಗನ್ನಾಥ್ ಸರ್ ಅವರ ಜರ್ನಿ, ಹಾಗೆ ತೀರ್ಥರೂಪ ಸಿನಿಮಾದ ಜರ್ನಿ ಹೇಗಿತ್ತು? ಇಟ್ ಈಸ್ ವೆರಿ ಲವ್ಲಿ. ಅಂದರೆ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ನನಗೆ ಜಗಣ.
ಮೊನ್ನೆ ಯಾಕಂದ್ರೆ ಮೊದಲು ಮನೆ ಹತ್ರ ಇರೋದ್ರಿಂದ ಇಬ್ರದ್ದು ಅಕ್ಕಪಕ್ಕ ಮನೆ ಇರೋದು. ಅಂಡ್ ಏನೇ ಇದ್ರು ಬರೀ ಸಿನಿಮಾ ಬಗ್ಗೆನೇ ಡಿಸ್ಕಸ್ ಮಾಡ್ತೀವಿ. ಸಿನಿಮಾ ಬಿಟ್ರೆ ಏನು ಇರಲ್ಲ. ಸಂಜೆ ಅದು ಹೆಂಗಾಗತ್ತೋ ಗೊತ್ತಿಲ್ಲ, ಅವ್ರ ವೈಫೇ ನಮ್ಗೆ ಬೈತಿರ್ತಾರೆ, ಇನ್ನ ದಿನ ಪೂರ್ತಿ ಜೊತೆನೇ ಇರ್ತೀರಾ, ಮನೆಗೆ ಬಂದ ಮತ್ತೆ ಸಿನಿಮಾ ಏನ್ ಮಾತಾಡ್ತೀರಾ ಅಂತ, ಸಿನಿಮಾ ಅಂತೀರಾ ಅಂತ. ಬಟ್ ಅವರಿಂದ ನನ್ ಕಲ್ತಿದ್ ಭಾಳ. ಸರ್ ನಂಗೆ ಪ್ರತಿ ಹಂತದಲ್ಲಿ ಗೈಡ್ ಮಾಡಿದ್ದಾರೆ. ವಾಟ್ ಎವರ್ ಈಗ ಏನೇ ಡಿಸ್ಟ್ರಿಬ್ಯೂಷನ್ ನಾವು ಏನೇ ಮಾಡ್ತಾ ಇರೋದು ಬಿಕಾಸ್ ಆಫ್ ಅವರು ನನ್ಗೆ ಅಂದ್ರೆ ಏನೋ ಮಾಡ್ತೀನಿ ಅಂದಾಗ ಅದೊಂದು ಸಪೋರ್ಟ್ ಮಾಡೋದಿರುತ್ತೆ, ಮಾಡ್ರವಿ ಆಗುತ್ತೆ. ಈ ಆಲ್ವೇಸ್ ಅಂದ್ರೆ ಮಾರಲ್ ಸಪೋರ್ಟ್ ತರ ನಂಗೆ ಅಂದ್ರೆ ಇಂಡೈರೆಕ್ಟ್ಲಿ ಹೇಳ್ಬೇಕಂದ್ರೆ ನನ್ ಬೆನ್ನೆಲುಬಾಗಿ ನಿಂತಿದ್ದವ್ರೆ. ಅಂದ್ರೆ ಒಂದೊಂದ್ಸಲ ಲೋ ಆದಾಗ್ನು ಅವ್ರಿಗೆ ಹಿ ಇಸ್ ದ ಗೋ ಟು ಪರ್ಸನ್. ಬಟ್ ಈ ಸಿನಿಮಾಗೆ ಯಾಕೆ ನೋಡ್ಬೇಕಂದ್ರೆ ಈ ಸಿನಿಮಾ ಹೊಂದಿಸಿ ಬೇರೆ ಬೇರೆ ತರ ರಿವ್ಯೂಸ್ ಅಂದ್ರೆ ಮಿಕ್ಸ್ಡ್ ಜನ. ಅಂದ್ರೆ ನಂಗೆ ಫಸ್ಟ್ ಹಾಫ್ ಇಷ್ಟ ಆಗಿತ್ತು, ನಂಗೆ ಸೆಕೆಂಡ್ ಹಾಫ್ ಇಷ್ಟ ಆಗಿತ್ತು, ಆ ತರ ಇತ್ತು. ಇದು ಒಂದು ಫ್ಯಾಮಿಲಿ ಕತೆ ಇರೋದ್ರಲ್ಲ, ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಸಾಂಗ್ಗಳು ಎಲ್ರಿಗೂ ಇಷ್ಟ ಆಗುತ್ತೆ. ಅಂದ್ರೆ ಹೆಂಗ ಸ್ಲೋ ಇಂಜೆಕ್ಷನ್ ತರ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸಾಂಗ್ಗಳು ಹೊಂದಿಸಿದ ಹಿಟ್ ಆಗಿದ್ದು. ಅಂಡ್ ತೀರ್ಥರೂಪದ್ದು ಫಾರ್ ಲಾಂಗ್ ರನ್ನಿಗೆ ಸಾಂಗ್ಗಳು ಎಲ್ಲ ಜನರ ಮನಸ್ಸಲ್ಲಿ ಉಳಿಯುತ್ತೆ ಅಂತ. ಈಗ ಟ್ರೈಲರ್ ನೋಡಿದಾಗ ನಮಗೆ ಅನಿಸಿದ್ದು ಭಾವನಾತ್ಮಕವಾಗಿತ್ತು ಟ್ರೈಲರ್. ಹಾಗೆ ಈ ಸ್ಟೋರಿ ಎಲ್ಲೋ ಒಂದು ಕಡೆ ನಮ್ಮ ನಡುವೆನೇ ಎಲ್ಲೋ ಆಗಿದೆಯೇನೋ ಅನ್ನೋ ರೀತಿಯಲ್ಲಿ ಅನ್ನಿಸ್ತು. ಅಂದರೆ ಒಂದು ಅಪ್ಪ ಅಮ್ಮ ಮಕ್ಕಳ ಸಂಬಂಧವನ್ನು ಹೇಳುವಂತಹ ಸಿನಿಮಾ. ಸೊ ಏನು ನಿರೀಕ್ಷೆ ಮಾಡಬಹುದು ಸಿನಿಮಾದಿಂದ? ಅದೇ ಈಗ ನಾವು ಎಲ್ಲರೂ ಅಂದ್ರೆ ನಂಗೆ ರೀಸೆಂಟ್ಲಿ ಒಂದು 2-3 ಜನ ಹೇಳಿದ್ರು ನಂಗೆ ಟ್ರೈಲರ್ ನೋಡಿದಾಗ, ನಮ್ಗೆ ಅಂದ್ರೆ ಒಂದಿಷ್ಟು ಪಾಸಿಟಿವ್ನು ಮಾತಾಡೋದು, ನೆಗೆಟಿವ್ನು ಮಾತಾಡೋದು. ಬಟ್ ನಾ ಹೇಳೋದು, ನಿಮ್ದು ಲೈಫ್ ಫುಲ್ ಕಲರ್ಫುಲ್ ಆಗಿದೆ ನಾ ಅಂತ ಕೇಳ್ತೀನಿ. ಯಾವ ಮನುಷ್ಯಂದು ಲೈಫ್ ಕಲರ್ಫುಲ್ ಆಗಿರಲ್ಲ. ಅಂದ್ರೆ ನಮ್ದು ಏನ್ ಮಾಡ್ಕೊಂತೀವಿ, ಬರೀ ಖುಷಿ ಇದ್ದೇವು ನಾವು ಇಂಟರ್ನೆಟ್ನಾಗ ಪೋಸ್ಟ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಾಗ ಹಾಕ್ತಿವಿ. ವಾಟ್ ಎವರ್ ನಮ್ಗೆ ನೆಗೆಟಿವ್ ಫೀಲ್ ಆಗೋದು, ನಾವು ಲೋ ಇರೋದು ಎಲ್ಲೂ ಶೇರ್ ಮಾಡ್ಕೊಳ್ಳಲ್ಲ. ಅಥವಾ ನಮ್ದೇ ಪರ್ಸನಲ್ ಲೈಫಲ್ಲೇ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳೇ ಏನೇ ಇದ್ರು ನಾವು ಶೇರ್ ಮಾಡ್ಕೊಳ್ಳೋದಿಲ್ಲ. ಬಟ್ ಅಂದ್ರೆ ನಾವು ಏನೋ ಒಂದು ಪ್ರಾಬ್ಲಮ್ ಆದಾಗ ಆ ಪ್ರಾಬ್ಲಮ್ ನಾವು ಹೆಂಗೆ ಸಾಲ್ವ್ ಮಾಡ್ಕೋತೀವಿ ಅಥವಾ ನಮ್ಮ ಜೀವನ ಹೆಂಗೆ ಕಟ್ಕೊಂತೀವಿ, ಅದು ಸರ್ ರೈಟಿಂಗಲ್ಲಿ ಅದು ಅವ್ರ ಸಿಗ್ನೇಚರೇ. ಅವ್ರು ಹಿ ವಿಲ್ ಟೆಲ್ ಅರೌಂಡ್ ಅವ್ರ ಸುತ್ತಮುತ್ತ ಆಗೋ ಏನು ದಿನಚರಿ ಎಮೋಷನ್ಸ್ಗಳೇನಿದೆ, ಕತೆಗಳೇನಿದೆ, ಅದೇ ಹೇಳೋದು ಜಗಣ. ಈ ಸಿನಿಮಾನಲ್ಲೂ ಅದೇ ನೋಡಕ್ ಸಿಗುತ್ತೆ. ಅಂಡ್ ಡೋಂಟ್ ಜಡ್ಜ್ ಬುಕ್ ಬೈ ಕವರ್ ಅಂತ ಹೇಳ್ತೀನಿ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ. 100% ಅದು ಮಾಡೇ ಮಾಡ್ತಾರೆ. 100% ಮಾಡೇ ಮಾಡ್ತಾರೆ ಜಗಣ. ಅಂದ್ರೆ ಅಮ್ಮ ಮಗನ ಬಾಂಧವ್ಯ, ಮಗಳ ಬಾಂಧವ್ಯ ಅಂದ್ರೆ ಅದೊಂದು ಎಮೋಷನಲ್ ಆಗಿರುವಂತಹ ಮೂಮೆಂಟ್ ಇದೆ ಅಂತ 100% ಇದೆ ನಿಮ್ಗೆ. ಅಂಡ್ ಕತೆ ಇರುಳು ಅನ್ನೋಕ್ಕಿಂತ ಪ್ಲಾಟೇ ಆಲ್ರೆಡಿ ಬಿಟ್ಕೊಟ್ಟಿದ್ದು ಇದೆ. ಇಂಟರ್ನೆಟ್ ಅಲ್ಲೇ ಪ್ಲಾಟ್ ಏನಿದೆ ಅಂತ ಹಾಕಿದೀವಿ, ಎಲ್ಲರಿಗೂ ಗೊತ್ತಿದೆ. ಅಂಡ್ ಯಾವ ತರಹ ಸಿನಿಮಾ ಮಾಡಿದೀವಿ ಅಂತ ಥಿಯೇಟ್ರಲ್ಲಿ ಬಂದು ನೀವು ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಈಗ ಇದೇ 2025 ಅಂತ ತಗೊಳ್ಳೋಣ. ಈ ವರ್ಷ ಸಿಕ್ಕಾಪಟ್ಟೆ ಸಿನಿಮಾಗಳು ಬಂತು. ಜನ ಒಂದಷ್ಟು ಸಿನಿಮಾಗಳನ್ನ ಇಷ್ಟಪಟ್ಟರು, ಒಂದಷ್ಟು ಸಿನಿಮಾ ನಾಯಕರನ್ನ ಇಷ್ಟಪಟ್ಟರು, ನಾಯಕಿನ ಇಷ್ಟಪಟ್ಟರು. ಹಾಗೆ ಬಿಗ್ ಬಜೆಟ್ ಸಿನಿಮಾಗಳು ಈ ಮಂತಲ್ಲಿ ಒಂದು 3 ಸಿನಿಮಾ ಬಂತು. ಸೊ ಅಂದರೆ ಇವಾಗ ಹೊಸ ಸಿನಿಮಾ ಬರ್ತಾ ಇದೆ, ಹೊಸ ಹೀರೋ ಪರಿಚಯ ಆಗ್ತಾ ಇದ್ದಾರೆ, ಹೀರೋಯಿನ್ ಪರಿಚಯ ಆಗ್ತಾ ಇದ್ದಾರೆ ಅಂತ ಅಷ್ಟು ಈಸಿಯಾಗಿ ತಗೊಳ್ಳಲ್ಲ ಅಲ್ವಾ? ಇಲ್ಲ, ಅದು ಎಲ್ಲೋ ಅದು ತಗೊಳ್ಳೋದೇ ಇಲ್ಲ. ಸಿಂಪಲ್ ಹೇಳ್ಬೇಕಂದ್ರೆ ನಮ್ದೇ ಸಿನಿಮಾ ರಿಲೀಸ್ ಆದಾಗ ಬರೀ ಎಷ್ಟು ಒಂದು 10 ಥಿಯೇಟರ್ ಸಿಕ್ಕಿತ್ತು ನಂಗೆ. ನನ್ನ ಸಿನಿಮಾ ರಿಲೀಸ್ ಆದಾಗ ಬ್ಲಿಂಕ್ ರಿಲೀಸ್ ಆದಾಗ ಬರೀ 10 ಥಿಯೇಟರ್ ಸಿಕ್ಕಿತ್ತು. ಅದು 10ರಿಂದ 95 ತನಕ ಹೋಯ್ತು. ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ರಿಲೀಸ್ ಅಂದ್ರೆ ಶೋಸ್ಗಳು ಇನ್ಕ್ರೀಸ್ ಹಾಕೊಂತ ಹೋಯ್ತು. ಬಟ್ ಈ ಪೊಸಿಷನ್ ಅಲ್ಲಿ ನಮ್ಗೆ ಥಿಯೇಟರ್ ಸಿಗುತ್ತೆ ಅಂದ್ರೆ ಅವ್ರು ದೇ ಟ್ರಸ್ಟ್ ಅಸ್. ಅಂದ್ರೆ ಇವರೆಲ್ಲ ಅಂದ್ರೆ ಯಾವುದೋ ಸಿನಿಮಾಗಳು ತರಲ್ಲ, ಚೆನ್ನಾಗಿರೋ ಸಿನಿಮಾಗಳೇ ತರ್ತಾರೆ, 4 ಜನ ನೋಡೋ ತರ ಸಿನಿಮಾ ತರ್ತಾರೆ ಅಂತ. ಅಷ್ಟು ನಾವು ಥಿಯೇಟರ್ಗಳು ತಂದಾಗ ಜನ ಬರೋದು ಬಹಳ ಇಂಪಾರ್ಟೆಂಟ್. ಅವಾಗ ಥಿಯೇಟರ್ ಇಲ್ಲ, ಈಗ ಥಿಯೇಟರ್ ಇದೆ ನಮ್ಗೆ. ಥಿಯೇಟರ್ ಇದ್ದಾಗ ಪೀಪಲ್ ಶುಡ್ ಕಮ್. ಅಂಡ್ ಎಲ್ಲ ತರಹದ ಸಿನಿಮಾಗಳು ಎಕ್ಸಿಸ್ಟ್ ಆಗಬೇಕು. ಅಂದ್ರೆ ಬರೀ ಆಕ್ಷನ್ ಸಿನಿಮಾಗಳೇ ಅಲ್ಲ, ಡ್ರಾಮಾ ಸಿನಿಮಾಗಳು. ಸರ್ ಮೊನ್ನೆ ಇನ್ನೊಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ಯಜಮಾನ ನೋಡಕ್ ಹೋಗ್ತಿದ್ರು, ಸಿಂಹಾದ್ರಿಯ ಸಿನಿಮಾ ನೋಡಕ್ ಹೋಗ್ತಿದ್ರು. ಆ ಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡಕ್ ಹೋದ್ರೆ ಇದು ಫ್ಯಾಮಿಲಿ ಎಂಟರ್ಟೈನರ್, ಇಡೀ ಫ್ಯಾಮಿಲಿ ಕೂತು ನೋಡೋ ಥರದ ಸಿನಿಮಾ ಇದು. ಅಂದ್ರೆ ಬರಕ್ಕಿಂತ ಮುಂಚೆನೆ ನೀವು ಸಿನಿಮಾ ಚಲೋ ಇಲ್ಲ ಥಿಯೇಟರ್ಗೆ ಬರ್ರಿ, ಥಿಯೇಟರ್ ಬಂದು ಚಲೋ ಅನ್ಸಿಲ್ಲ ಅಂದ್ರೆ ಚಲೋ ಇಲ್ಲ ಅಂತ ಬರೀರಿ, ಮೊದಲು ಬರ್ರಿ ಅಂತ. ಥಿಯೇಟರ್ಗೆ ಬರೋದು ಬಹಳ ಇಂಪಾರ್ಟೆಂಟು. ಇವಾಗ ಫಸ್ಟ್ ಡೇ ಶೋ ನೋಡ್ಕೊಂಡ್ ಬಂದ್ಬಿಡ್ತಾರೆ, ಅವ್ರು ಏನೋ ಒಂದು ರಿವ್ಯೂ ಕೊಡ್ತಾರೆ, ಅವ್ರ ಮನಸ್ಸಿಗೆ ಬಂದಿದ್ದ ರಿವ್ಯೂ ಕೊಡ್ತಾರೆ. ಆ ಒಂದು ಫೀಡ್ಬ್ಯಾಕ್ನ ನೋಡಿಕೊಂಡು ಬೇರೆಯವರು ಕೂಡ ಚೆನ್ನಾಗಿಲ್ವಂತ ಇದು, ಅಥವಾ ಚೆನ್ನಾಗಿದ್ರೆ ಚೆನ್ನಾಗಿದೆಯಂತ ಇದು, ಹೋಗೋಣ, ಹೋಗೋದು ಬೇಡ, ಈ ರೀತಿಯ ಒಂದಷ್ಟು ಆಗುತ್ತೆ ಅಲ್ವಾ?
ಇಲ್ಲ ಅದು ಆಗ್ಲಿ ಅಂದ್ರೆ ಲೆಟ್ ಇಟ್ ಬಿ. ಈಗ ಒಬ್ಬ ಯಾವನೋ ನಂದು ಸಿನಿಮಾ ದುಡ್ಡು ಕೊಟ್ಟು ನೋಡಿ ಬರ್ದಿದ್ದಾನೆ ಅಂದ್ರೆ ಅದು ನನಗೆ ಬಹಳ ಖುಷಿ. ಅದು ವೆದರ್ ಇಟ್ ಈಸ್ ಎ ಪಾಸಿಟಿವ್ ಆರ್ ನೆಗೆಟಿವ್, ಆದ್ರೆ ಮೇಲೆ ಪರಿಣಾಮ ಬೀರುತ್ತಲ್ಲ. ಪರಿಣಾಮ ಇಟ್ ಈಸ್ ಹಿಸ್ ಒಪಿನಿಯನ್ ಅಲ್ಲ. ಯಾಕಂದ್ರೆ ಅವನ್ನೆಲ್ಲೋ ಕಷ್ಟಪಟ್ಟು ದುಡಿದಿರೋ ದುಡ್ಡು ತಂದು ನನ್ನ ಸಿನಿಮಾಗೆ ಹಾಕಿ ನೋಡ್ತಾ ಇದಾರೆ. ಬಟ್ ಇನ್ನೊಬ್ಬನ ರಿವ್ಯೂ ಇಂದ ನೀನು ಇದು ಆಗ್ಬೇಡ ಅಂತ, ಇನ್ನೊಬ್ಬ ಆಡಿಯನ್ಸ್ ನೀವು ಅದನ್ನ ಅವ್ನ್ ಹೇಳಿದ್ ಚೆನ್ನಾಗಿ ನೀನ್ ನೋಡುಗರು ಅಂದ್ರೆ ಆ ಪರ್ಸನ್ ಅಂದ್ರೆ ಈಗ ನಮ್ ನೋಡಿ ಒಂದ್ ಸಿನಿಮಾ ಒಂದೇ ದಿನದಾಗ ಮುಗಿಯಲ್ಲ. 2 ವರ್ಷ ಪೂರ್ತಿ ಸಿನಿಮಾ ಮಾಡಿರ್ತೀವಿ. ಪ್ರತಿಯೊಂದು ಹಂತದಲ್ಲೂ ನಮ್ ಸಿನಿಮಾ ಅಪ್ಡೇಟ್ ಕೊಟ್ಟಿರ್ತೀವಿ. ಒಂದ್ ಪೋಸ್ಟರ್ ಲಾಂಚ್ ಮಾಡಿದಾಗಿಂದ ಹಿಡ್ಕೊಂಡು ಸಿನಿಮಾ ಟೈಟಲ್ ಇದ್ದಾಗಿಂದ ಹಿಡಿದು ಆರ್ಟಿಸ್ಟ್ ಗಳು ಯಾರು, ಟ್ರೇಲರ್ ಯಾವುದು, ಟೀಸರ್ ಯಾವುದು, ರಿಲೀಸ್ ಯಾವುದು, ಸಾಂಗ್ ಯಾವುದು, ಪ್ರತಿ ಹಂತದಾಗ ನಾವು ಬಿಡ್ಕೋತ ಬಂದಿರ್ತೀವಿ. ಅದು ಒಂದು ನೋಡಿದಾಗ ನಿಮಗ್ ಅನ್ಸಿತ್ತು ಅಂದ್ರೆ ನೀವು ಥಿಯೇಟರ್ಗೆ ಬರ್ರಿ. ಅಂಡ್ ನಮ್ಗೆ ಏನಾಗ್ತಿದೆ ಅಂದ್ರೆ ನಮ್ದು ಕ್ರೌಡ್ ಕಮ್ಮಿ ಇದೆ ನಮ್ದು. ಅಂದ್ರೆ ನಮ್ದು ಇಂಟರ್ನೆಟ್ ಈಗ ರೈಟ್ ನಾವು ಎವ್ರಿಥಿಂಗ್ ಈಸ್ ಇಂಟರ್ನೆಟ್ ಅಲ್ಲಿ ನಮ್ದು ಲೆವೆಲ್ಗೆ ಏನು ಮಾಡ್ಬೇಕು ಅದು ಮಾಡತ್ತೀವಿ. ಅದ್ರ ಜೊತೆ ಯಾರ್ಯಾರು ನೋಡ್ತಿರಲ್ಲ ಫಸ್ಟ್ 3 days ಅಲ್ಲೇ ನೋಡ್ಬೇಕು ಸಿನಿಮಾ. ನಮ್ಮ ಸಿನಿಮಾಗಳು ಫಸ್ಟ್ 3 days ಹಂಗೆ ನೋಡಿದ್ರೆ ಇನ್ನೂ ಅದು ಥಿಯೇಟರಲ್ಲಿ ಸಸ್ಟೈನ್ ಆಗಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಅಂಡ್ ನೋಡಿದವ್ರೆಲ್ಲರೂ 4 ಜನರಿಗೆ ಹೇಳಿ, ಮತ್ತೆ ಸೋಷಿಯಲ್ ಮೀಡಿಯಾದಾಗ ಬರೆಯೋದೇ ಭಾಳ ಇಂಪಾರ್ಟೆಂಟ್. ಅಂದ್ರೆ ಈಗ ರೀಸೆಂಟ್ಲಿನೂ ಒಂದು ಹಿಂದಿ ಸಿನಿಮಾ ರಿಲೀಸ್ ಆಯ್ತು. ಅದಕ್ಕೆ ಹೆಂಗ ಅಂದ್ರೆ ಎಲ್ಲಿ ನೋಡೋದಲ್ಲ ಒಂದು 5 ಪೋಸ್ಟ್ ಒಂದು ಪೋಸ್ಟ್ ಕಾಣಿಸುತ್ತೆ ಆ ಸಿನಿಮಾ ಬಗ್ಗೆ. ಸೊ ನಮ್ಮ ಸಿನಿಮಾನು ಆ ಥರ ಆಗಲಿ, ನಮ್ಮ ಸಿನಿಮಾನು ಆ ಥರ ಜನ ಬಂದು ನೋಡ್ಲಿ ಅಂತ. ಎಲ್ಲ ಮೇಕರ್ಗೆ ಹೆಂಗೆ ವಿಶ್ ಇರುತ್ತಲ್ಲ, ನನ್ನ ಸಿನಿಮಾ ಬಂದು ಎಲ್ಲರೂ ನೋಡ್ಲಿ ಅಂತ, ನಮ್ಮ ಸಿನಿಮಾಗೂ ಜನ ಬಂದು ನೋಡ್ಲಿ ಅಂತ. ಓಕೆ, ಇವಾಗ ಹೀರೋನ ನೋಡಿಕೊಂಡು ಅಥವಾ ಹೀರೋಯಿನ್ನ ನೋಡಿಕೊಂಡು ಆರ್ಟಿಸ್ಟ್ಗಳು ಯಾರು ಆ್ಯಕ್ಟ್ ಮಾಡಿದ್ದಾರೆ ಅಂತ ನೋಡಿಕೊಂಡು ಸಿನಿಮಾಕ್ಕೆ ಬರೋರ ಸಂಖ್ಯೆ ಕೂಡ ಇರುತ್ತೆ. ಹೌದು ಹೌದು, ಇಲ್ಲ 100% ಇದೆ. ಅಂದರೆ ಎಲ್ಲ ದುಡ್ಡು ಮಾಡೋ ಮೇಜರ್ ಸಿನಿಮಾಗಳು ಯಾರು ಮುಖ ಅದ ಅಂತಾನೆ ಬರೋದಿಲ್ಲ, ಯಾರು ಡೈರೆಕ್ಟರ್ ಅಂತಾನೆ ಬರೋದು. ಆ್ಯಂಡ್ ಇಲ್ಲಿ ನಾನು ಹೇಳೋದೇನೆಂದರೆ, ಹೊಂದಿಸಿ ಬರೆಯರಿ ಯಾರು ನೋಡಿದಿರಲ್ಲ, ಹೊಂದಿಸಿ ಬರೆಯರಿ ಸಿನಿಮಾ ನೋಡೋ ಆಡಿಯನ್ಸ್ ನಮಗೆ 5% ಬಂದ್ರೆ ಅಂದ್ರೂ ನಮ್ಮದು ಬ್ರೇಕ್ ಇವನ್ ಆಗುತ್ತೆ. ಓಕೆ, ಈ ಒಂದು ತೀರ್ಥರೂಪ ತಂದೆಯವರಿಗೆ ಅಂತ ಬಂದಾಗ ಜನಗಳು ಯಾಕೆ ನೋಡಬೇಕು, ಅಂತಹ ಒಂದು ಮೆಸೇಜು ಏನು ಹೋಗ್ತಾ ಇದೆ ಸಿನಿಮಾಯಿಂದ? ಇದು ಇಟ್ ಈಸ್ ಎ ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಒಂದು ಇನ್ನೊಂದು ಹೇಳ್ಬೇಕಂದ್ರೆ, ಹೊಂದಿಸಿ ಬರೆಯರಿ ಏನು ವ್ಯೂವರ್ಶಿಪ್ ಏನಿತ್ತಲ್ಲ, ಹೊಂದಿಸಿ ಬರೆಯರಿ ಯಾರೆಲ್ಲ OTT ಬಂದಾಗ ಸೆಲೆಬ್ರೇಟ್ ಮಾಡಿದಿರಲ್ಲ, ಆಡಿಯನ್ಸ್ ಥಿಯೇಟರ್ಗೆ ಬರಬೇಕು, ಅವ್ರಿಗೆ ಯಾರಿಗೂ ಡಿಸಪಾಯಿಂಟ್ ಆಗಲ್ಲ ಅಂತ. ಮೇ ಬಿ ಆಕ್ಷನ್ ಸಿನಿಮಾ ನೋಡೋರಿಗೆ ಇದು ಇಷ್ಟ ಆಗದೆ ಇರ್ಬೋದು, ಇನ್ನೊಬ್ಬರಿಗೆ ಕಾಮಿಡಿ ಸಿನಿಮಾ ನೋಡಿದವ್ರಿಗೆ ಇಷ್ಟ ಆಗದೆ ಇರ್ಬೋದು. ಬಟ್ ಫ್ಯಾಮಿಲಿ ಸಿನಿಮಾ ನೋಡೋರು ಯಾರಿದ್ದಾರ ಅವ್ರು ನಮ್ಮ ಆಡಿಯನ್ಸು, ಅವರೆಲ್ಲ ನಮ್ಮ ಥಿಯೇಟರ್ಗೆ ಬರಲಿ, ಅವರು ಬಂದು ನಮ್ಮ ಸಿನಿಮಾ ಕಣ್ತುಂಬ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಲಿ ಅಂತ. ಅಂದ್ರೆ ಇವಾಗ ತೀರ್ಥರೂಪ ತಂದೆಯವರಿಗೆ ಹೊಂದಿಸಿ ಬರೆಯರಿಗೆ ಕಂಪೇರ್ ಮಾಡಿದ್ರೆ, ಹೊಂದಿಸಿ ಬರೆಯರಿ ಆಲ್ಮೋಸ್ಟ್ OTT ಅವರನ್ನ ಸೆಳ್ಕೊಳ್ತು. ಬಟ್ ಇದು ಆ ರೀತಿ ಆಗೋದು ಬೇಡ, ಥಿಯೇಟರ್ಗೆ ಜನ ಬರಲಿ, ಆಫ್ಟರ್ ಬೇಕಾದ್ರೆ OTT ನೋಡ್ಕೊಳ್ಳೋಣ ಅಂತ ನೀವು ಹೇಳ್ತೀರಾ? ಹೌದು, ಅಂದ್ರೆ OTT ಅದು ನೋಡ್ತಾರೆ. ಅಲ್ಲಿ ಹೋದ್ಮೇಲೆ ಇದು ನಾನು ಸಿನಿಮಾ ನಮ್ಗೆ ಹೊಂದಿಸಿ ಹತ್ತತ್ರ ಏನಂದ್ರೆ, ನಾನು ಸರ್ ನಂಗೆ ತೋರಿಸಿರೋ ಸ್ಕ್ರೀನ್ಶಾಟ್ ಪ್ರಕಾರ ಭಾಳ ಇದೆ. ಅಂದ್ರೆ ನಾನು ಈ ಸಿನಿಮಾನ ಥಿಯೇಟರ್ನಾಗ ನೋಡ್ಬೇಕಿತ್ತು, ಮಿಸ್ ಆಯ್ತು, ಈ ಸಿನಿಮಾನ ಥಿಯೇಟರ್ನಾಗ ನೋಡ್ಬೇಕಿತ್ತು, ಮಿಸ್ ಆಯ್ತು ಅಂತ ಪೋಸ್ಟ್ಗಳು ಭಾಳ ಹಾಕಿದ್ದಾರೆ. ಬಟ್ ಆ ಪೋಸ್ಟ್ಗಳು ತೀರ್ಥರೂಪ ತಂದೆಯವ್ರಿಗೆ ಹಾಕ್ಬೇಡಿ. ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಆಮೇಲೆ ಸಿನಿಮಾ ಚೆನ್ನಾಗಿತ್ತು ಅದು ಎಲ್ಲ ಅಪ್ರಿಷಿಯೇಷನ್ ಓಕೆ. ಅದರಿಂದ ನಮಗೆ ದುಡ್ಡು ಆಗಲ್ಲ. ನಮಗೆ ದುಡ್ಡು ಆಗ್ಬೇಕಂದ್ರೆ ನೀವು ಥಿಯೇಟ್ರಲ್ಲೇ ನೋಡಬೇಕು. ನಮಗೆ ದುಡ್ಡು ಆಗಲ್ಲ ಅಂದ್ರೆ ಇನ್ನೊಂದು ಸಿನಿಮಾ ಮಾಡಬೇಕಂದ್ರೆ ನಾವು ಥಿಯೇಟ್ರಲ್ಲೇ ನೀವು ಸಿನಿಮಾ ನೋಡಬೇಕು. ಯಾಕಂದ್ರೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ, ಹೊಂದಿಸಿ ಬರೆಯರಿ ಪಾರ್ಟ್ 2 ಮಾಡ್ಬೇಕಂತ ಜಗನ್ನಾಥ್ ಸರ್ ನಾವೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಬಟ್ ಆ ಕಮರ್ಷಿಯಲ್ ಆ್ಯಂಗಲ್ನಾಗ ನೋಡ್ಕೊಂಡು ಹೋದಾಗ ನಮಗೆ ವಯಬಲ್ಲೇ ಆಗ್ತಾ ಇಲ್ಲ. ಅಂದ್ರೆ ನಮ್ಗೆ ದುಡ್ಡೇ ರಿಟರ್ನ್ ಇಲ್ಲ ಅಂದ್ರೆ ಪಾರ್ಟ್ 2 ಹಿಂಗೆ ಮಾಡೋಣ. ಅಂಡ್ ಹೊಂದಿಸಿ ಬರೆಯರಿಗೆ ನೋಡಿದವರಿಗೂ ಎಲ್ಲರಿಗೂ ಹೇಳ್ಬೇಕಂದ್ರೆ, ನಮ್ಗೆ ಫಸ್ಟ್ ಪ್ರೊಡಕ್ಷನ್ ಇಂದ ಸರಿಗೆ ದುಡ್ಡು ಆಗಿಲ್ಲ, ಬ್ರೇಕ್ ಇವನ್ ಆಗಿಲ್ಲ. ಬಟ್ OTT ನಲ್ಲಿ ಏನ್ ಬರುತ್ತೆ ಅಲ್ಲ ರೂಮ್, ಅದು ಪೀನಟ್ಸ್ ಅಲ್ಲಿ ಬರೋ ಅಮೌಂಟ್ ನಮ್ಗೆ. ಅದೇ ಜನ ನಮ್ಗೆ ಥಿಯೇಟ್ರಲ್ಲಿ ನೋಡಿದ್ರೆ ಅಂದ್ರೆ ನಮ್ಗೆ ಕನ್ವರ್ಷನ್ ರೇಟ್ ಹೆವಿ ಇರುತ್ತೆ, ಜಾಸ್ತಿ ಇರುತ್ತೆ. ನಮ್ಗೆ ಅದರಿಂದ ಇನ್ನೊಂದು ಸಿನಿಮಾ ಮಾಡ್ಬೋದು. ಅಂದ್ರೆ ನಮ್ಗೆ ಸಿನಿಮಾ ಬಿಟ್ರೆ ಇನ್ನೊಂದು ನೋ ಆಪ್ಷನ್ ಬಿ. ಆಪ್ಷನ್ ಏನು ಸಿನಿಮಾನೇ, ಆಪ್ಷನ್ ಬಿನೂ ಅದೇ, ಆಪ್ಷನ್ ಎನ್ನೂ ಅದೇ. ಸಿನಿಮಾ ಬಿಟ್ರೆ ಪ್ರಪಂಚ ಇಲ್ಲ. ಸೊ ನಮ್ಮ ಸಿನಿಮಾಗಳು ಆದಷ್ಟು ಅಂದ್ರೆ ನಮ್ದು ಪ್ರಯತ್ನ ಅದೇನ, ಪ್ರತಿ ಹಂತದಲ್ಲಿ ಈಗ ಫಸ್ಟ್ ಸಿನಿಮಾ 10 ಜನ ನೋಡಿದ್ರೆ, ಸೆಕೆಂಡ್ ಜನ 20, ಪ್ರತಿ ಹಂತದಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಆಗ್ಲಿ ಅಂತ. ಅಂದ್ರೆ ನಮ್ಮನ್ನು ನಂಬಿ, ನಾವು ಮಾಡ್ತಾ ಇರೋ ಕಂಟೆಂಟಿಗೆ ನಂಬಿ ಅಂತ ಅಷ್ಟೇ ಕೇಳ್ಕೊಳ್ಳೋದು. ಓಕೆ, ನೀವು ಬ್ಲಿಂಕ್ ಸಿನಿಮಾವನ್ನ ಮಾಡ್ತೀರಿ, ಆ ಒಂದು ಪ್ರೊಡ್ಯೂಸರ್ ಅನುಭವಗಳಿರುತ್ತಲ್ಲ, ಅದು ಯೂಶಲಿ ಯಾರಿಗೂ ಗೊತ್ತಿರೋದಿಲ್ಲ. ಈಗ ಡೈರೆಕ್ಟರ್ ಏನು ಕಷ್ಟಪಡ್ತಾರೆ, ಆ್ಯಕ್ಟರ್ ಹೇಗೆ ಆ್ಯಕ್ಟ್ ಮಾಡಿದ್ದಾನೆ, ನಾವು ಜಸ್ಟ್ ಹಂಗೆ ಹೇಳ್ಬಿಡ್ತೀವಿ, ನೀ ಚೆನ್ನಾಗಿ ಆ್ಯಕ್ಟ್ ಮಾಡಿರಲಿಲ್ಲ, ಅಥವಾ ಅವ್ರದ್ದು ಇದೇನೋ ಚೇಂಜ್ ಮಾಡ್ಕೋಬೋದಿತ್ತು ಅಂತ. ಬಟ್ ಈ ಪ್ರೊಡ್ಯೂಸರ್ ಏನೆಲ್ಲ ಕಷ್ಟಪಡ್ತಾರೆ ಇದೆಯಲ್ಲ, ಸೊ ಅದು ಗೊತ್ತಿಲ್ಲ ನಮ್ಗಳಿಗೆ. ಅದು ಏನು ಕಷ್ಟ ಇರುತ್ತೆ? ಅದು ಪ್ರೊಡ್ಯೂಸರ್ ಕಷ್ಟ ಅನ್ನೋಕ್ಕಿಂತ ಮ್ಯಾಮ್ ಅದು ಹೆಂಗಿರೋದು ಗೊತ್ತಾ,
ಒಬ್ಬ ಅಪ್ಪ ಅಂದ್ರೆ ಒಂದ್ ಮಂತ್ ಆದ್ರೆ ಮನೆಗೆ ಹೆಂಗೆ ರೇಷನ್ ಹೆಂಗ್ ತಂದಾಕ್ತಾರೆ, ಮಕ್ಕಳಿಗೆ ಹೆಂಗ್ ನೋಡ್ಕೊಂತಾನೆ, ಅದಾದ್ಮೇಲೆ ಮಕ್ಕಳು ಸ್ಕೂಲಿನ ಫೀಸ್ ಹೆಂಗ್ ಮಾಡ್ಬೇಕು ಅದು ಹೆಂಗ್ ಪ್ಲಾನ್ ಮಾಡ್ತಾರಲ್ಲ, ಒಬ್ಬ ಪ್ರೊಡ್ಯೂಸರ್ ಒಂದು ಸಿನಿಮಾ ಹೆಂಗ್ ಪ್ಲಾನ್ ಮಾಡೋದು ಅಂದ್ರೆ ಸುರಿತಾರೆ, ಎಲ್ಲ ಸುರಿತಾರೆ. ಪ್ರೊಡ್ಯೂಸರ್ಗೆ ಹೆಂಗ್ ಆಗುತ್ತೆ ಅಂದ್ರೆ ಎನಿ ಸಿನಿಮಾ ಪ್ರೊಡ್ಯೂಸರ್ ನೋಡಿ, ಸಿನಿಮಾ ಸ್ಟಾರ್ಟ್ ಆಗಿ ಮುಗಿಯೋ ತನಕ ಮಿನಿಮಮ್ 1.5 2 ವರ್ಷ ಮಿನಿಮಮ್ ಬೇಕು. ಆ ವರ್ಷ ಪೂರ್ತಿ 2 ವರ್ಷ ತನಕ ಬರೀ ಡೆಬ್ಟಲ್ಲೇ, ಅಂದ್ರೆ ಕ್ರೆಡಿಟ್ ಎಲ್ಲೂ ನೋಡಲ್ಲ, ಬರೀ ಡೆಬ್ಟೇ ನೋಡೋದು. ಬರೀ ದುಡ್ಡು ಆಗ್ತಾ ಇರ್ತಾನೆ, ದುಡ್ಡು ಎಲ್ಲೂ ಬರಲ್ಲ. ಬಟ್ ಸಿನಿಮಾ ರಿಲೀಸ್ ಅಂದ್ರೆ ಎಲ್ಲರೂ ಎಫರ್ಟ್ ಹಾಕ್ತಾರೆ, ಎಲ್ಲರೂ ಹಾನೆಸ್ಟ್ ಆಗಿ ಎಫರ್ಟ್. ಆಕ್ಟರ್ಸ್ ಅವ್ರ ಕಡೆಯಿಂದ 100% ಎಫರ್ಟ್ ಅವ್ರು ಹಾಕ್ತಾರೆ, ಡೈರೆಕ್ಟರ್ ಅವ್ರ ಎಫರ್ಟ್ 100% ಹಾಕ್ತಾರೆ, ಟೆಕ್ನಿಷಿಯನ್ಸ್ ಅವ್ರು 100% ಎಫರ್ಟ್ ಹಾಕ್ತಾರೆ. ಆಸ್ ಎ ಪ್ರೊಡಕ್ಷನ್ ನಾವು ನಮ್ಮ 100% ಎಫರ್ಟ್ ಹಾಕ್ತೀವಿ. ಅದು ದುಡ್ಡು ಪ್ರಾಫಿಟ್ ಆಗಿ ಎಲ್ಲ ಬ್ರೇಕ್ ಇವನ್ ಆಗಿ ಕನ್ವರ್ಟ್ ಆಗಿಲ್ಲ ಅಂದ್ರೆ ಪ್ರೊಡಕ್ಷನ್ ಮಾಡಿದ ಪಾಯಿಂಟ್ ಏನು ಅಂತ ಆ ಥರ ಬಂದ್ಬಿಡುತ್ತೆ ಮನುಷ್ಯನ್ಗೆ. ಬಟ್ ಓವರಾಲ್ ಅಂದ್ರೆ ಅದೇನಂತಾರ, ಪ್ರಯತ್ನಂ ಸರ್ವಸಿದ್ಧಿ ಲಕ್ಷಣಂ ಅಂತಾರಲ್ಲ, ಕೀಪ್ ಆನ್ ಟ್ರೈಯಿಂಗ್. ನಮ್ದು ದಿನ ಬರುತ್ತೆ, ಅಲ್ಲಿ ತನಕ ನಾವು ನಮ್ಮ ಎಫರ್ಟ್ಸ್ ಹಾಕ್ತಾ ಹೋಗೋದು, ನಮ್ಮ ಕೆಲಸ ಮಾಡ್ತಾ ಹೋಗೋಣ. ಬಟ್ ಎಲ್ಲಿಂದ ತರ್ತೀರಾ ದುಡ್ಡು? ಇಲ್ಲ, ಎಲ್ಲಿಂದ ತರ್ತೀರ ಕ್ಯಾಶುಯಲ್ ಆಗಿ ಇದೊಂದು ಪ್ರಶ್ನೆ ಬಂದೇ ಬರುತ್ತೆ. ಇವಾಗ ಒಂದು ಸಿನಿಮಾ ಸೋಲನ್ನು ಕಂಡ ನಂತರ ಮತ್ತೆ ನಾನು ಸಿನಿಮಾ ಮಾಡಬೇಕು, ಓಕೆ ಒಪ್ಕೊಳ್ಳೋಣ, ಎಲ್ಲಿಂದ ಬರುತ್ತೆ ದುಡ್ಡು? ಎಲ್ಲಿಂದ ಬರಲ್ಲ ಮ್ಯಾಮ್, ಎಲ್ಲರೂ ಸಾಲ ಮಾಡೇ ಸಿನಿಮಾ ಮಾಡೋದು. ಯಾರು ಏನಂತಾರೆ, ಕುಬೇರನ್ ಮಕ್ಕಳಿರಲ್ಲ, ಎಲ್ಲರೂ ಈಗ ನೀವು ಇದೀರಾ, ನಿಮ್ಗೂ ಸಿನಿಮಾ ಮೇಲೆ ಆಸಕ್ತಿಯಿಂದಾನೇ ಈ ಫೀಲ್ಡ್ ಅಲ್ಲಿ ಇರೋದು. ಅಂದ್ರೆ ವಾಟ್ ಎವರ್ ರೀಸನ್ಸ್ ಇಂದ ನೀವು ನನ್ಗೆ ಇಂಟರ್ವ್ಯೂ ಮಾಡ್ತಾ ಇದಾರೆ, ನೀವು ಆರ್ಟಿಸ್ಟ್ ಆಗ್ಬೇಕಂತಾನೆ ಬಂದಿರಬಹುದು. ಅಂದ್ರೆ ಎವ್ರಿಬಡೀಸ್ ಇಂಡಿವಿಜುವಲ್ ಚಾಯ್ಸ್, ಅದು ಬಂದಿರ್ತೀವಿ. ಬಟ್ ನಾನು ಆಕ್ಸಿಡೆಂಟಲ್ ಡಿಸ್ಟ್ರಿಬ್ಯೂಟರ್, ನಾನು ಡಿಸ್ಟ್ರಿಬ್ಯೂಟರ್ ಆಗ್ಬೇಕಂತ ಅದವನ್ನಲ್ಲ. ನಾನು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದು ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದು, ಪ್ರೊಡ್ಯೂಸರ್ ಅವ್ರು ಡಿಸ್ಟ್ರಿಬ್ಯೂಟರ್ ಆಗೋದೆ. ಸೊ ನಮ್ಗೆ ಅಂದ್ರೆ ಅದು ಸಿನಿಮಾ ನಮ್ ಕಡೆಯಿಂದ ಏನ್ ತಗೋಬೇಕು ಅದು ತಗೊಳುತ್ತೆ ಅಂತ ಇಂಡಸ್ಟ್ರಿ. ಅಲ್ಲಿ ತನಕ ನಮ್ದು ಎಫರ್ಟ್ ಆಗ್ತಾನೆ ಹೋಗ್ಬೇಕು. ಬಟ್ ಓನ್ಲಿ ಥಿಂಗ್ ಏನಂದ್ರೆ ಗೊತ್ತಿಲ್ಲ, ಅಲ್ಲಿ ತನಕ ಕಂಟಿನ್ಯೂ ಇನ್ನ ಡಿಸ್ಟ್ರಿಬ್ಯೂಷನ್ ಏನೇನಾಗುತ್ತೆ. ನೆಕ್ಸ್ಟ್ ಇಯರ್ ಹೋಪ್ಫುಲಿ 2025 ಎಂಡ್ ಆಗ್ತಾ ಇದೆ. ಇದೇ ತರಹದ ಕಂಟೆಂಟ್ ಸಿನಿಮಾಗಳು ಜನನಿ ಪಿಕ್ಚರ್ಸ್ ಇಂದ ಬರುತ್ತೆ, ಅಷ್ಟೇ ಪ್ರಾಮಿಸ್ ಮಾಡಬಹುದು. ಅಂದ್ರೆ ನಿಮ್ಗೆ ನೋಡ್ಲಾರ್ದು ಅಥವಾ ನಿಮಗೆ ಮುಜುಗರ ಆಗ ಅಂತ ಸಿನಿಮಾಗಳು ಯಾವುದು ಸಿನಿಮಾ ರಿಲೀಸ್ ಮಾಡೋದಿಲ್ಲ. ಅಂಡ್ ಸೆಲೆಕ್ಟಿವ್ ಆಗಿ ಏನ್ ಸಿನಿಮಾ ಮಾಡ್ಕೊಂಡ್ ಬಂದಿದೆ ಅದೇ ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ. ಕಷ್ಟ ಆಗುತ್ತೆ, ಫೈನಾನ್ಷಿಯಲಿ ಕಷ್ಟ ಆಗುತ್ತೆ ಸಿನಿಮಾಗಳು. ಅಂದ್ರೆ ಎಲ್ಲರೂ ಅನ್ಕೋಬಹುದು, ಅಂದ್ರೆ ದುಡ್ಡು ಮಾಡೋದಿತ್ತ ನಾನು ಒಂದು ಮಿನಿಮಮ್ 60-70 ಸಿನಿಮಾ ಈ ವರ್ಷ ರಿಲೀಸ್ ಮಾಡಬಹುದಿತ್ತು. ಬಟ್ ಹಂಗ ಮನ್ಸು ಒಪ್ಪಲ್ಲ ಎಲ್ಲ ಸಿನಿಮಾ ರಿಲೀಸ್ ಮಾಡೋಕ್ಕೆ. ಆ್ಯಂಡ್ ಹೋಪ್ಫುಲಿ ಗೊತ್ತಿಲ್ಲ, ಸಮ್ ಡೇ ಮೇ ಬಿ ತೀರ್ಥರೂಪ ತಂದೆಯವರು ಚೆನ್ನಾಗೈತಂದರೆ ಇನ್ನೊಂದು ಸಿನಿಮಾ ಜಗಣ ನಾವು ಸೇರಿನೇ ಮಾಡ್ತೀವಿ, ನೋಡೋಣ ಏನಾಗ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಇತ್ತೀಚೆಗೆ ಅಂತಲ್ಲ, ಬರೀ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ ಮಾತಲ್ಲ, ಇಡೀ ಯಾವೆಲ್ಲ ಭಾಷೆಯಲ್ಲಿ ಸಿನಿಮಾ ಬಿಡುಗಡೆಯಾಗುತ್ತೆ ಆ ಎಲ್ಲ ಸಿನಿಮಾಕ್ಕೂ ಒಂದು ಕಳಂಕ ಅಂತಂದರೆ ಪೈರಸಿ. ಅವ್ರು ಏನು ಯೋಚನೆ ಮಾಡಲ್ಲ, ಪ್ರೊಡ್ಯೂಸರ್ ಎಲ್ಲಿಂದ ದುಡ್ಡು ತಂದು ಹಾಕಿರ್ತಾರೆ, ಎಷ್ಟು ವರ್ಷದ ಶ್ರಮ ಇರುತ್ತೆ, ಏನು ಯೋಚನೆ ಮಾಡಿದ್ರೆ ಫಸ್ಟ್ ಡೇ ಫಸ್ಟ್ ಶೋ ಆಗ್ತಿದ್ದಂಗೆ ನಮಗೆ HD ಪ್ರಿಂಟ್ಗಳೇ ಸಿಗ್ತಾ ಇರುತ್ತೆ. ಮುಂಚೆಲ್ಲ CD ಕ್ಯಾಸೆಟಲ್ಲಿ ಸಿಗ್ತಾ ಇತ್ತು, ಇವಾಗ ಟೆಲಿಗ್ರಾಮ್ ಮೂಲಕನೋ ಅಥವಾ ಯಾವುದೋ ಒಂದು ಲಿಂಕ್ ಮೂಲಕನೋ ಸಿಗ್ತಾ ಹೋಗುತ್ತೆ. ಇದರಿಂದ ಎಷ್ಟು ಕಷ್ಟ ಆಗುತ್ತೆ ಅಲ್ಲ? 100% ಆಗುತ್ತೆ ಮ್ಯಾಮ್. ನಮ್ದೇ ಸಿನಿಮಾ ತಗೊಳ್ಳಿ ಮ್ಯಾಮ್, ಬ್ಲಿಂಕ್ ಸಿನಿಮಾನೇ OTTಗೆ ರಿಲೀಸ್ ಆಗಿದ್ದು ಸೇಮ್ ಡೇನೇ ಅದಲ್ಲ, HD ಕಾಪಿ ಹೋಗಿತ್ತು. ನಾನೊಂದು ಆಂಟಿ ಪೈರಸಿ ಕಂಪ್ನಿ ಕೊಟ್ಟಿದ್ದೆ, ಹತ್ತತ್ರ 10 ಲಕ್ಷ ಸೀಡಿಂಗ್ ಆಗಿತ್ತು ಮ್ಯಾಮ್. 10 ಲಕ್ಷ ಮ್ಯಾಮ್ ಲಿಂಕ್ಸ್. ಅಂದ್ರೆ ಚಿಕ್ಕ ಸಿನಿಮಾಗೆ 10 ಲಕ್ಷ ಅಂತಂದ್ರೆ, ಅಂದ್ರೆ ನಮ್ಮ ಸಿನಿಮಾಗಳೇ ಯಾಕೆ ಪೈರಸಿದಾಗ ನೋಡ್ಬೇಕತ್ತೀರಿ? ಅಂದ್ರೆ ಸಿನಿಮಾ ಅಂದ್ರೆ ನೋಡಿಲ್ಲ ಪರವಾಗಿಲ್ಲ, ನೋಡ್ತಿರಲ್ಲ, ಕದ್ದು ಯಾಕೆ ನೋಡ್ತೀರಿ? ಅಂದ್ರೆ ನಾವು ಕದ್ದು ಮಾಡಿರಲ್ಲ, ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ನಮಗ್ ನಂಬರ್ 4 ಜನ ನಮಗ್ ದುಡ್ಡು ಕೊಟ್ಟು, ಆ ದುಡ್ಡಲ್ಲಿ 4 ಜನ ಅವರು ಒಂದಿಷ್ಟು ಜನ ದುಡ್ಡು ತಗೊಂಡು ಕೆಲಸ ಮಾಡ್ತಾರೆ, ದುಡ್ಡು ತಗೊಳ್ಳಾರ್ದೆ ಕೆಲಸ ಮಾಡ್ತಾರೆ. ಸಿನಿಮಾಗೆ ಎವ್ರಿಬಡಿ ಇಲ್ಲ ಹೆಂಗ್ ಗೊತ್ತಾ, 1 ರೂಪಾಯಿ ಕೊಟ್ಟರು ಸಿನಿಮಾ ಮಾಡ್ತಾರೆ, ರೊಕ್ಕ ಕೊಟ್ಟಿಲ್ಲ ಸಿನಿಮಾ ಮಾಡ್ತಾರೆ, ಬಿಕಾಸ್ ಆಫ್ ಪ್ಯಾಷನ್ ಫಾರ್ ಸಿನಿಮಾ. ಅಂಡ್ ಎಲ್ಲರೂ ದುಡಿಬೇಕು, ಎಲ್ಲರೂ ಅನ್ನ ತಿನ್ಬೇಕಂದ್ರೆ ದುಡ್ಡು ಕೊಟ್ಟು ಸಿನಿಮಾ ನೋಡಿ, ಅದು ಭಾಳ ಇಂಪಾರ್ಟೆಂಟು. ಮತ್ತು OTT ಇದ್ದಾಗೂ ಹಿಂಗೆ ಮೊದ್ಲಿನ ಥರ ಈಗ ದುಡ್ಡು ಬರತ್ತಿಲ್ಲ, ಮೊದ್ಲಿನ ಥರ ವ್ಯೂವರ್ಶಿಪ್ಪು ಇಲ್ಲ. ಈಗ ಹೆಂಗೆ ಅಂದ್ರೆ ಕಂಟೆಂಟೇ ಜಾಸ್ತಿ ಆಗಿದೆ, ಚೂಸ್ ಮಾಡ್ಕೊಳ್ಳೋ. ಈಗ ಮಲಯಾಳಂ ಸಿನಿಮಾನು ಕನ್ನಡದಾಗ ಸಿಗುತ್ತೆ, ಹಿಂದಿ ಸಿನಿಮಾನು ಕನ್ನಡದಾಗ ಸಿಗುತ್ತೆ. ನಾವು ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಬೆಟರ್ ಸಿನಿಮಾನೇ ಮಾಡಬೇಕು. ಇಟ್ ಈಸ್ ನಾಟ್ ಲೈಕ್ ನಾವು ಅಂದ್ರೆ ಇಷ್ಟೊತ್ತನ ಇಂಟರ್ವ್ಯೂದಾಗ ಬರೀ ಕಂಪ್ಲೇಂಟ್ ತರನೇ ಹೇಳದಂಗೆ ಬಾಕ್ಸ್ ತರನೇ ಇದೆ. ಬಟ್ ಮೇಕಿಂಗ್ ಅ ಗುಡ್ ಪ್ರಾಡಕ್ಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಹೌದು, ಅಂದ್ರೆ ನಮ್ದು 300 ಸಿನಿಮಾದಾಗ ಒಂದು 10 ಸಿನಿಮಾ ಚಲೋ ಇರೋ ಸಿನಿಮಾನು ಬರ್ಬೇಕಲ್ಲ. ಅಂದ್ರೆ ಬರೀ ಏನು 100 ಕೋಟಿ ಸಿನಿಮಾನೇ ಚಲೋ ಸಿನಿಮಾ
ಆಗ್ಬಾರ್ದು. ಅಂದ್ರೆ ಒಂದು 3 ಕೋಟಿ 4 ಕೋಟಿದಾಗ ಮಾಡಿರೋ ಸಿನಿಮಾನು ಅದನ್ನು ಚೆನ್ನಾಗಿರೋ ಸಿನಿಮಾ ಆಗ್ಬೇಕು. ಇಲ್ಲಿ ನಾವು ಪ್ರಾಡಕ್ಟ್ ಕಡೆ ಎಲ್ಲ ಮೇಕರ್ಸ್ಗಳು ಫೋಕಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ವಿ ಶುಡ್ ಬ್ರಿಂಗ್ ದ ರೈಟ್ ಪ್ರಾಡಕ್ಟ್ ಟು ದ ಮಾರ್ಕೆಟ್. ರೈಟ್ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಇದ್ದಾಗ ರೈಟ್ ಕಾಂಬಿನೇಷನ್ನು ಅದು ಸಿಗೋದು ಭಾಳ ಇಂಪಾರ್ಟೆಂಟ್. ರೈಟ್ ಡಿಸ್ಟ್ರಿಬ್ಯೂಟರ್ ಸಿಗಬೇಕು, ರೈಟ್ ಎಕ್ಸಿಬಿಟರ್ಗಳು ಆ ಸಿನಿಮಾನ ನಂಬಬೇಕು ರಿಲೀಸ್ ಆದಾಗ. ಆ ಎಲ್ಲ ಆ್ಯಂಗಲಲ್ಲಿ ನೋಡಿದಾಗ ಇಂಡಸ್ಟ್ರಿ ಬೆಳೆಯುತ್ತೆ ಅಂತ. ಈ ವರ್ಷ ರೀಸೆಂಟ್ಲಿ ಸೂ ಫ್ರಮ್ ಸೋ ಒಂದು ಇಂಡಿಪೆಂಡೆಂಟ್ ಸಿನಿಮಾ ಹಿಟ್ ಆಗಿದ್ದು, ಅದಕ್ಕೆ ರಾಜ್ ಸರ್ ಬ್ಯಾಕಪ್ ಇದ್ದಿದ್ದು ಅದು ರಿಯಲಿ ಹೆಲ್ಪ್ ಆಗಿದೆ ಆ ಟೀಮ್ಗೆ. ಆ್ಯಂಡ್ ಇಂಡಿಪೆಂಡೆಂಟ್ ಸಿನಿಮಾಗಳು ಆ ಥರದ್ದು ಯಾವುದೋ ಒಂದು ಗೆದ್ದಾಗ ಒಬ್ರು ಎಸ್ಟಾಬ್ಲಿಷ್ಡ್ ಇದ್ದವ್ರು ನಿಂತರಂದ್ರೆ, ಫುಲ್ ಎಂಡ್ ಟು ಎಂಡ್ ಆ ಸಿನಿಮಾ ಜೊತೆ ನಿಂತರಂದ್ರೆ ಆ ಸಿನಿಮಾ ಬಿಸ್ನೆಸ್ ಆಗುತ್ತೆ. ಆ್ಯಂಡ್ ಆ ಪ್ರೊಡ್ಯೂಸರು ಇನ್ನೊಂದು ಸಿನಿಮಾ ಮಾಡ್ತಾರೆ, ದುಡ್ಡಿಗಿಂತ ಜಾಸ್ತಿ ಇನ್ನೊಂದು ಸಿನಿಮಾ ಮಾಡ್ತಾರೆ. ಅದೇ ಹೇಳಕ್ ಬಯಸ್ತಾರೆ. ಓಕೆ, ಈಗ ನನ್ನ ಒಂದು ವೈಯಕ್ತಿಕ ಪ್ರಶ್ನೆ ಇದು, ಒಂದು ಸಿನಿಮಾ ಅಂತ ಬಂದಾಗ ಅಂದಾಜು ಎಷ್ಟು ಖರ್ಚಾಗ್ಬೋದು ಮತ್ತೆ ಎಷ್ಟು ವಾಪಸ್ ತಗೊಳ್ತೀರಾ ಅದರಿಂದ? ಮ್ಯಾಮ್ ಅದು ಡಿಪೆಂಡು, ಅಂದರೆ ನಂಬರ್ ಆಫ್ ಶೂಟ್ ಡೇಸು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಲೊಕೇಶನ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಅಂದರೆ ಯಾವ ಥರ ಡೈರೆಕ್ಟರ್, ಎಲ್ಲಕ್ಕಿಂತ ಫಸ್ಟ್ ಡೈರೆಕ್ಟರ್ ಬಜೆಟ್ ಕೊಡೋದು ಮ್ಯಾಮ್. ಆ ಡೈರೆಕ್ಟರ್ ಕೊಟ್ಟಿರೋ ಬಜೆಟಲ್ಲಿ ಶೂಟಿಂಗ್ ಮುಗಿಸ್ಕೊಂಡ್ಬರ್ತೀವಿ. ಆ್ಯಂಡ್ ಅದು ಎಲ್ಲ ಸಿನಿಮಾಗಳು ಹೇಳಿರೋ ಬಜೆಟಲ್ಲಿ ಈ ಸಿನಿಮಾ ಆಗೋದಿಲ್ಲ ಮ್ಯಾಮ್. ವಾಟ್ ಎವರ್ ಮೇ ಬಿ. ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಗೆ ಏನು ಗೊತ್ತಾ ಮ್ಯಾಮ್, ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಇನ್ಕ್ಲೂಡಿಂಗ್ ಮೀ, ನಾನು ಮಾಡಿದ್ದೇನೆ, ಬರೀ ಸಿನಿಮಾ ಮಾಡೋದ್ರ ಕಡೆ ಫೋಕಸ್ ಮಾಡ್ತೀವಿ. ಸಿನಿಮಾ ಆದಮೇಲೆ ಮುಂದಿನ ಏನಾದ್ರು ಅದ್ರ ಬಗ್ಗೆ ಫೋಕಸ್ ಮಾಡಲ್ಲ ಯಾರು. ಪ್ರಾಡಕ್ಟ್ ರೆಡಿ ಆದ್ಮೇಲೆ ಅದಕ್ಕೇನು ಮಾರ್ಕೆಟ್ ಬಜೆಟ್ ಏನು, ರಿಲೀಸ್ ಬಜೆಟ್ ಏನು, ಅದಾದ್ಮೇಲೆ ಡಬ್ಬಿಂಗ್ ಬಜೆಟ್ ಏನು, ಆ ಬಜೆಟ್ಗಳೇ ಹಾಕೊಳ್ಳೋದಿಲ್ಲ ನಾವು. ಅಂದ್ರೆ ಅಲ್ಲಿಂದನೇ ಅಂದ್ರೆ ಆನ್ ದಿ ಫ್ಲೈ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಬಹಳ ಇಂಪಾರ್ಟೆಂಟ್ ಮ್ಯಾಮ್. ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಯಾಕಂದ್ರೆ ಒಂದ್ ಸಲ ನಿನ್ ಸಿನಿಮಾ ನಿಂದಿರ್ತದ ಅಂತ ಗೊತ್ತಿದ್ದು, ಅದು ಮುಂದೆ ಅದಕ್ಕೆ ಹೆಂಗ್ ತಗೊಂಡ್ ಹೋಗೋದು ಗೊತ್ತಿಲ್ಲ ಅಂತಂದ್ರು ಅದನ್ನು ಫೇಲ್ಯೂರ್. ಸಿನಿಮಾ ಗೆಲ್ಲುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ ಅದು ನಿಲ್ಸೋದು, ಅದನ್ನ ರೀಚ್ ಮಾಡ್ಸೋದು ಬಹಳ ಇಂಪಾರ್ಟೆಂಟ್. ನನ್ ಮೇ ಬಿ ಗೊತ್ತಿಲ್ಲ, ಮೇ ಬಿ ಇನ್ 2023 ಕನ್ನಡ ಇಂಡಸ್ಟ್ರಿನ ಪ್ರೌಡ್ಲಿ ಐ ವಿಲ್ ಸೇ ಬ್ಲಿಂಕ್ ಇಸ್ ದ ಓನ್ಲಿ ಸಿನಿಮಾ ವಿಚ್ ಇಸ್ ಡಬ್ಡ್ ಇನ್ 7 ಲ್ಯಾಂಗ್ವೇಜಸ್, ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ. ಅಮೆಜಾನ್ ಪ್ರೈಮ್ ಅಲ್ಲಿ ಡಬ್ಡ್ ಆಗಿರೋ 7 ಲ್ಯಾಂಗ್ವೇಜಸ್ ಅಲ್ಲಿ ಇರೋ ಸಿನಿಮಾ ಅದು. ಅಂದ್ರೆ ನನ್ ದುಡ್ಡಿಗಿಂತ ಜಾಸ್ತಿ ನಾನು ಫೋಕಸ್ ಮಾಡಿದ್ದು ನನ್ನ ಸಿನಿಮಾ ಎಲ್ಲ ಕಡೆ ನೋಡ್ಬೇಕು, ಎಲ್ಲ ಭಾಷೆದವ್ರು ನೋಡ್ಬೇಕು. ಅದರಿಂದ ನನ್ ದುಡ್ಡು ಏನಾಗಿದೆ ಅದು ಸೆಕೆಂಡ್ರಿ ಮ್ಯಾಮ್. ದುಡ್ಡೇ ಬಂದಿಲ್ಲ ನಮ್ಗೆ, ಬಟ್ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿ ನನ್ನ ಸಿನಿಮಾ ರೀಚ್ ಆಗ್ಲಿ ಅಂತ. ಅದು ಹೋಪ್ಫುಲಿ ಮುಂದಿನ ದಿನಗಳಲ್ಲಿ ನಾನು ಏನು ಕಳ್ಕೊಂಡಿದ್ದೀನಿ ಅಥವಾ ಏನು ಮೇ ಬಿ ಅಂದರೆ ಬ್ಲಿಂಕ್ ಅಂತಾರೆ, ಬ್ಲಿಂಕ್ ಹಿಂಗಾಯ್ತು ಹಂಗಾಯ್ತು, ಕ್ರಿಟಿಕಲಿ ಅಕ್ಲೇಮ್ ಆಗಿದೆ ಮ್ಯಾಮ್. ದುಡ್ಡು ಮಾಡಲಿಲ್ಲ ನಾನು. ದುಡ್ಡು ಮಾಡಿದೆ ಅಂದರೆ ನನಗೇನು ಇಲ್ಲ. ಈಗ ಒಂದು ಕಡೆ ಕೂಡ ಡಿಸ್ಟ್ರಿಬ್ಯೂಷನ್ ಎದಕ್ಕೆ ಮಾಡ್ತಾ ಇರೋದಂದ್ರೆ ತೊಗೊಂಡಿರೋ ಸಾಲಗಳ ತೀರ್ಸಕ್ಕೆ ಮ್ಯಾಮ್. ಸಿನಿಮಾಗೋಸ್ಕರನೇ ಸಾಲ ಆಗಿರೋದ 100% ಮ್ಯಾಮ್. ನಮ್ಗೇನು ಡಿಸ್ಟ್ರಿಬ್ಯೂಷನ್ ಬೈ ಚಾಯ್ಸಿಂದ ಮಾಡಿದಲ್ಲ ಮ್ಯಾಮ್. ಆಪ್ಷನ್ ಇಲ್ಲ ಅಂತ ಡಿಸ್ಟ್ರಿಬ್ಯೂಷನ್ ಬಂದಿದ್ದು. ಆ್ಯಂಡ್ ಆ ಆಪ್ಷನಲ್ಲೂ ರೈಟ್ ಡಿಸಿಷನ್ನೇ ಮಾಡಬೇಕು, ರಾಂಗ್ ಮೂವ್ಗಳು ಮಾಡಬಾರ್ದು ಅಂತೇಳಿ ಜಂಕ್ ರಿಲೀಸ್ಗಳು ಮಾಡಿಲ್ಲ ಮ್ಯಾಮ್. ಸೆಲೆಕ್ಟೆಡ್ ರಿಲೀಸ್ ಮಾಡಿದ್ದು. ಆ್ಯಂಡ್ ನಮ್ಮ ತೀರ್ಥರೂಪ ತಂದೆಯವರಿಗೆ ನೀವು ನೋಡಿದ್ರೆ ಅಂದರೆ ಜಗಣ ನಾವು ಅಂದರೆ ಈಗ ಅಂದರೆ ಮೇಕರ್ಸ್ಗಳು ಕಮ್ಯುನಿಟಿ ಇರುತ್ತಲ್ಲ, ಫ್ರೆಂಡ್ಸ್ಗಳಾಗೋದು ಭಾಳ ಇಂಪಾರ್ಟೆಂಟ್ ಮ್ಯಾಮ್. ಅಂದರೆ ಅವ್ರ ಪಾಡಿಗೆ ಅವ್ರು ಹೋದ್ರೆ, ನನ್ನ ಪಾಡಿಗೆ ನಾವು ಹೋದ್ರೆ, ಅದು ಇಬ್ರು ಮತ್ತೆ ಅರ್ಧ ದಾರಿದಾಗೆ ನಿಲ್ತೀವಿ. ಅವ್ರಿಗೆ ಗೊತ್ತಿರೋದು ನನಗೆ ಹೇಳ್ತಾರೆ, ನನಗೆ ಗೊತ್ತಿರೋದು ಅವ್ರಿಗೆ ಹೇಳ್ತೀವಿ. ಅದರಿಂದ ಒಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ. ಅಂದರೆ ಮೇಕರ್ಸ್ಗಳು ಒಬ್ರಿಗೊಬ್ರು ನಿಲ್ಲೋದು ಭಾಳ ಇಂಪಾರ್ಟೆಂಟು. ಹಂಗೆ ನಿಂತಾಗ ಮೇ ಬಿ ಒಂದಿನ ಎಲ್ಲರೂ ಸೇರಿ ಒಂದು ಸಿನಿಮಾ, ಒಂದು ಇಂಡಿಪೆಂಡೆಂಟ್ ಸಿನಿಮಾ, ಹೊರಗಡೆಯಿಂದ ಬಂದವ್ರದ್ದು ಒಂದು ಸಿನಿಮಾ ಹಿಟ್ ಆಗಬೇಕು. ದೋಸ್ ಹೂ ಆರ್ ನಾಟ್ ಫ್ರಮ್ ಫಿಲ್ಮ್ ಇಂಡಸ್ಟ್ರಿ, ದೋಸ್ ಹೂ ಆರ್ ನಾಟ್ ಫ್ರಮ್ ಪ್ರಿವಿಲೇಜ್ ಬ್ಯಾಕ್ಗ್ರೌಂಡ್. ಎಲ್ಲರೂ ಹೆಂಗಂದ್ರೆ ಕಷ್ಟಪಟ್ಟೆ ಸಿನಿಮಾ ಮಾಡ್ತಾರೆ. ಅಂದ್ರೆ ಅಂದ್ರೆ ಯಾರು ಮಾಡುವ ಅಂತ ಅನ್ಬೋದು. ಇಷ್ಟ ಅಂದ್ರೆ ಅವನಿಗೆ ಪ್ಯಾಷನ್ ಇಂದ ಮಾಡಿರ್ತಾನೆ. ಯಾವುದೋ ಮಾಡಾಳಿಗದಲ್ಲ, ಊಟ ಯಾಕೆ ಮಾಡ್ತೀವಿ, ಹೊಟ್ಟೆ ಅನ್ನಗಾಗ ಮಾಡ್ತೀವಿ. ಸಿನಿಮಾನ ಹೆಂಗ್ ಮಾಡಿರ್ತೀವಿ, ನನ್ನ ಕನಸು ಅದು ಹೋಗೋರು, ಅದ್ರ ಸಲಕ್ ಮಾಡ್ತಿರ್ತೀವಿ. ಆ ಕನಸು ಕಾಣೋರ್ ಜೊತೆ ನಿಲ್ಲಿ, ಸಪೋರ್ಟ್ ಮಾಡಿ. ಒಂದಿನ ಮೇ ಬಿ ಅದು ಕನಸು ನನ್ಸಾಗತ್ತೆ. ಓಕೆ, ಇವಾಗ OTT ಇಂದ ಒಂದು ಸಿನಿಮಾ ನೀವು OTT ಅವರಿಗೆ ಕೊಡ್ತೀರಾ, ಅದು ಒಂದು ಪ್ಲಾಟ್ಫಾರ್ಮ್. ಆ ಒಂದು ಸಿನಿಮಾಯಿಂದ ಎಷ್ಟು ಹಣ ಬರುತ್ತೆ ನಿಮಗೆ? ಇಲ್ಲ ಮ್ಯಾಮ್, ಅದು ಹೆಂಗಾಗತ್ತಂದ್ರೆ ಅವ್ರದ್ದು ಒಂದೊಂದು ಪ್ರೊಸೀಜರ್ಗಳಿದೆ, ಮಾಡೆಲ್ಗಳಿದೆ. ಅಂದ್ರೆ ಒಂದು 60 days ಬಿಫೋರ್ ಕೊಟ್ರೆ ಒಂದು ರೇಟ್ ಇರುತ್ತೆ. ಸಿನಿಮಾ ರಿಲೀಸ್ ಆಗಿ 60 days ಒಳಗಡೆ ಕೊಟ್ರೆ ಒಂದು ರೇಟ್ ಇರುತ್ತೆ. 60 days ಆದ್ಮೇಲೆ ಕೊಟ್ರೆ ಇನ್ನೊಂದು ರೇಟ್ ಇರುತ್ತೆ. ಮತ್ತೆ 1 year ಆದ್ಮೇಲೆ ಅದ್ರ ರೇಟ್ ಕಮ್ಮಿ ಆಗುತ್ತೆ. 2 years ಆದ್ಮೇಲೆ ಅದ್ರ ರೇಟ್ ಇನ್ನೂ ಕಮ್ಮಿ ಆಗುತ್ತೆ. ಅಂದ್ರೆ ಕೊಟ್ಟಿರೋ ದುಡ್ಡಲ್ಲೇ ಕಮ್ಮಿ. ಈಗ ಹೆಂಗೆ ರಿಲೀಸ್ ಆದಾಗ ವೀಕ್ಲಿ ಥಿಯೇಟರ್ದು ಹೆಂಗೆ ಶೇರ್ ಕಮ್ಮಿ ಹಾಕೊಂತ ಹೋಗುತ್ತಲ್ಲ, OTT ನಲ್ಲೂ ದಿನ ಕಳೆದಂಗೆ ಅದ್ರ ರೇಟು ಕಮ್ಮಿ ಹಾಕೊಂತ ಹೋಗುತ್ತೆ ಮ್ಯಾಮ್. ಅಂದ್ರೆ ನಿಮಗೆ ಯಾವ ರೀತಿ ಅವರು ಡಿಸೈಡ್ ಮಾಡ್ತಾರೆ ಇದನ್ನ?
ಇಟ್ ಈಸ್ ದೇರ್ ಕಾಲ್ ಮ್ಯಾಮ್, ಅಂದರೆ ಇಟ್ ಈಸ್ ದೇರ್ ಕಾಲ್, ಇಟ್ ಈಸ್ ದೇರ್ ಇಂಡಿಪೆಂಡೆಂಟ್ ಕಾಲ್. ಅಂದರೆ ಒಂದೊಂದು ದೊಡ್ಡ ಸಿನಿಮಾಗಳಿಗೆ ಅಂದರೆ ರೇಟ್ಗಳು ಬೇರೆ ಬೇರೆ ಥರ ಇರ್ತಾವೆ. ಅಂದರು ಅವರಿಗೆ ₹6 ಕೊಡ್ತಾರೆ ದೊಡ್ಡ ಸಿನಿಮಾಗಳಿಗೆ. 1 ಅವರ್ಗೆ 6 ₹6 1 ಅವರಿಗೆ ₹6 ಕೊಡ್ತಾರೆ ಮ್ಯಾಮ್ ನೋಡ್ರಿ. ಚಿಕ್ಕ ಸಿನಿಮಾಗಳಿಗೆ ₹4 ಸಿಗುತ್ತೆ. ಆ್ಯಂಡ್ ಆ ₹4 ಸಿಗ್ಬೇಕಂದ್ರೆ 60 days ಒಳಗಡೆ ಸಿನಿಮಾ ಅಪ್ರೂವಲ್ ಆಗಿರಬೇಕು ಅಥವಾ ಅದರದ್ದು ಕಂಟೆಂಟ್ ಅಪ್ಲೋಡ್ ಆಗಿರಬೇಕು. 60 days ಆದಮೇಲೆ ₹3 ಆಗುತ್ತೆ. 1 year ಆದಮೇಲೆ ₹2 ಆಗುತ್ತೆ. 2 years ಆದಮೇಲೆ ₹1.5 ಆಗುತ್ತೆ. ನಾನು ಯಾಕೆ ಕೇಳಿದೆ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲರೂ ಓ ಟಿ ಟಿ ಅಂತಾರಲ್ಲ, ಮೇ ಬಿ ಓ ಟಿ ಟಿಯಿಂದ ಜಾಸ್ತಿ ದುಡ್ಡು ಬರ್ಬೋದೇನೋ ಅಂತ ಅಂದ್ಕೊಂಡು. ಇಲ್ಲ, ಅದು ಪೋಸ್ಟ್ ಲಾಕ್ಡೌನ್ ಇತ್ತು ಮ್ಯಾಮ್. ಪೋಸ್ಟ್ ಲಾಕ್ಡೌನು ಇನಿಷಿಯಲಿನೂ ಹೆಂಗಿತ್ತಂದ್ರೆ ಕನ್ಸ್ಯೂಮ್ ಮಾಡೋ ಕಂಟೆಂಟ್ ಭಾಳ ಕಮ್ಮಿ ಇತ್ತು. ಅಂದರೆ ಆಫ್ಲೈನ್ ಜನ ಹೋಗಿ ನೋಡೋಕ್ಕೆ ಅದು ಆಗ್ತಿರ್ಲಿಲ್ಲ, ಎಲ್ಲ ಮನೆಯಲ್ಲೇ ಕೂತ್ ನೋಡ್ತಿದ್ರು. ಸೊ ಓ ಟಿ ಟಿ ಕಂಟೆಂಟ್ ಅವ್ರಿಗೆ ಅದು ಬಿಟ್ಟರೆ ಆಪ್ಷನ್ ಇರಲಿಲ್ಲ. ಮನೇಲಿ ಕೂತ್ ನೋಡೋಕೆ ಓ ಟಿ ಟಿ ಕಂಟೆಂಟ್ ಮಾತ್ರ ಇತ್ತು. ಆ ಟೈಮಲ್ಲಿ ವ್ಯೂವರ್ಶಿಪ್ಪು ಚೆನ್ನಾಗಿತ್ತು. ಈಗ ಎಲ್ಲರೂ ಅಡ್ಡಾಡತ್ತಾರೆ, ಎಲ್ಲರಿಗೆ ಅವ್ನ ಮನ್ಸಿಗೆ ಬಂದೇನೋ ಒಬ್ನಿಗೆ ಹಾಡ ಕೇಳೋದು, ಕನ್ಸರ್ಟಿಗೆ ಹೋಗೋದೇ ಇಷ್ಟ ಇರುತ್ತೆ, ಅವ್ನು ಕನ್ಸರ್ಟಿಗೆ ದುಡ್ಡು ಹಾಕ್ತಾನೆ. ಒಬ್ನು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋದು ಇಷ್ಟ ಇರುತ್ತೆ, ಅವ್ನು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತಾನೆ. ಅದ್ರದಾಗ ಒಬ್ನಿಗೆ ಆ್ಯಕ್ಷನ್ ಸಿನಿಮಾನೇ ನೋಡ್ಬೇಕಂತಿರುತ್ತೆ.